ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ನ್ಯೂಮೋನಿಯಾ ಅನ್ನುವಂಥದ್ದು ಈ ಒಂದು ಪದ ಕೇಳಿದ್ರೇ ಸಾಕಷ್ಟು ಜನಕ್ಕೆ ಭಯ ಆಗೋದುಂಟು. ಅದು ಕೋವಿಡ್ ಟೈಮ್ನಲ್ಲಂತೂ ಈ ನ್ಯೂಮೋನಿಯಾದಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ರು ಅಂತ ನಾವು ಕೇಳಿದ್ವಿ. ಆದರೆ ಈ ನ್ಯೂಮೋನಿಯಾ ಯಾಕಾಗಿ ಬರುತ್ತೆ, ಯಾವ ಒಂದು ಪೇಷಂಟ್ಸ್ನಲ್ಲಿ ಕಾಣಿಸ್ಕೊಳ್ಳುತ್ತೆ, ಜ್ವರ ಬಂದವ್ರಿಗೆಲ್ಲ ನ್ಯೂಮೋನಿಯಾ ಬರುವಂಥ ಒಂದು ಸಾಧ್ಯತೆಗಳು ಇದೆಯಾ, ಅಥವಾ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತಗೊಂಡು ನ್ಯೂಮೋನಿಯಾದಿಂದ ವಾಪಸ್ಸು ಹೊರಗೆ ಬರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಮಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಮಲ್ಲೇಶ್ವರಂ ಇಲ್ಲಿನ ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಡಾಕ್ಟರ್ ವೈಭವ್ ವಿಜೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಎಲ್ಲರಿಗೂ. ಹಾಗೆ ವೀಕ್ಷಕರೇ, ನಿಮಗೂ ಕೂಡ ಈ ನ್ಯೂಮೋನಿಯಾ ಬಗ್ಗೆ ಏನಾದರೂ ಒಂದು ಪ್ರಶ್ನೆಗಳಿದ್ರೆ, ಡೌಟ್ಸ್ಗಳಿದ್ರೆ, ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆ ಕುರಿತಾಗಿ ಏನಾದರೂ ಮಾತನಾಡಬೇಕು ಅಂತಿದ್ರೆ, ಶ್ವಾಸಕೋಶದ ಆರೋಗ್ಯದ ಕುರಿತಾಗಿ ಮಾತನಾಡಬೇಕು ಅಂತಿದ್ರೆ ಖಂಡಿತ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಡಾಕ್ಟರ್ ಇರ್ತಾರೆ, ಮಾತಾಡ್ಬೋದು. ಸರ್, ನ್ಯೂಮೋನಿಯಾ ಅನ್ನುವಂಥ ವರ್ಡ್ ನಾವು ಕೋವಿಡ್ ಟೈಮ್ನಲ್ಲಿಂದ ಕೇಳಿದ್ದು ಜಾಸ್ತಿ. ಸೊ ಹಾಗಾದರೆ ನ್ಯೂಮೋನಿಯಾ ಅಂದರೆ ಏನು ಸರ್? ಸೊ ನ್ಯೂಮೋನಿಯಾ ಅಂದರೆ ಒಂದು ಸೋಂಕು. ಸೊ ಇಟ್ ಇಸ್ ಎನ್ ಇನ್ಫೆಕ್ಷನ್ ಅಂತ ಕರಿಬೋದು. ಸೊ ನ್ಯೂಮೋನಿಯಾ ಅನ್ನೋದು ಲಂಗ್ಸ್, ನಿಮ್ಮ ಶ್ವಾಸಕೋಶನ ಅಫೆಕ್ಟ್ ಮಾಡುವಂತಹ ಒಂದು ಇನ್ಫೆಕ್ಷನ್. ಸೊ ಅದಕ್ಕೆ ಕಾಸಸ್ಸು ಹಲವಾರು ಇರ್ಬೋದು. ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಇರ್ಬೋದು, ವೈರಲ್ ನ್ಯೂಮೋನಿಯಾ ಇರ್ಬೋದು, ಫಂಗಲ್ ನ್ಯೂಮೋನಿಯಾ. ಇದು ಮೂರು ಮೋಸ್ಟ್ ಕಾಮನ್ ಕಾಸಸ್. ಇದು ಮೂರು. ಇದು ಬಿಟ್ಟು ಕೆಲವು ಅದರ್ ಕಾಸಸ್ ಕೂಡ ಇರುತ್ತೆ, ಬಟ್ ನಮಗೆ ಕಾಣಪಟ್ಟಂತಹ ಸಂದರ್ಭದಲ್ಲಿ ಇದು ಮೂರು ಮೋಸ್ಟ್ ಕಾಮನ್ ಕಾಸಸ್. ಸೊ ಬೇಸಿಕಲಿ ನ್ಯೂಮೋನಿಯಾ ಅಂದರೆ ಒಂದು ಸೋಂಕು. ಓಕೆ ಸರ್, ಹಾಗಾದರೆ ಈ ನ್ಯೂಮೋನಿಯಾ ಅನ್ನುವಂಥದ್ದು ಸೋಂಕು ಅಂತ ಹೇಳಿದ್ರೆ ಯಾರಿಗೆಲ್ಲ ನ್ಯೂಮೋನಿಯಾ ಕಾಣಿಸ್ಕೊಳ್ಳುತ್ತೆ, ಯಾವ ಕಾರಣಗಳಿಗೆ ಕಾಣಿಸ್ಕೊಳ್ಳುತ್ತೆ? ಓಕೆ, ಸೊ ನ್ಯೂಮೋನಿಯಾ ಅನ್ನೋದು ಯಾರಿಗಾದ್ರೂ ಕಾಣಿಸ್ಕೋಬಹುದು. ಕೆಲವರಲ್ಲಿ ಇವಾಗ ಕೆಲವು ಪುರಾಣಗಳಿದೆ, ಮಿತ್ಸ್. ಸೊ ಏನಂದ್ರೆ ಬರೀ ವಯಸ್ಸಾದವ್ರಿಗೆ ನ್ಯೂಮೋನಿಯಾ ಬರುತ್ತೆ, ಅಥವಾ ಬರೀ ಮಕ್ಕಳಿಗೆ ನ್ಯೂಮೋನಿಯಾ ಬರುತ್ತೆ, ಆ ಥರ ಎಲ್ಲ ಈ ಥರ ಪುರಾಣಗಳಿದೆ. ಬಟ್ ಅದೆಲ್ಲ ಸುಳ್ಳು. ನ್ಯೂಮೋನಿಯಾ ಅನ್ನೋದು ಯಾರಿಗೆ ಬೇಕಾದರೂ ಆಗ್ಬೋದು. ಸೊ ಎಸ್ಪೆಷಲಿ ಇಮ್ಯುನಿಟಿ ಅನ್ನೋದು ಯಾರಿಗೆ ಕಡಿಮೆ ಇರುತ್ತೋ, ಸೊ ಅಂಥವ್ರಿಗೆ ನ್ಯೂಮೋನಿಯಾ ಆಗೋ ಚಾನ್ಸಸ್ ಜಾಸ್ತಿ. ಸೊ ಇಮ್ಯುನಿಟಿ ಅನ್ನೋದು ಕಡಿಮೆ ಯಾರಿಗಿರುತ್ತೆ, ಯಾರಿಗೆ ಈ ಥರ ಅಭ್ಯಾಸಗಳು ಇರುತ್ತೆ, ಏನು ಸ್ಮೋಕಿಂಗ್ ಇರಲಿ ಅಥವಾ ಆಲ್ಕೋಹಾಲ್ ಅಬ್ಯೂಸ್ ಇರಲಿ, ಇಂಥ ಹ್ಯಾಬಿಟ್ಸ್ ಇರೋರಿಗೆ, ಅಥವಾ ಏಜ್, ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಂದರೆ ಮಕ್ಕಳಿಗೆ, 5 ವರ್ಷದ ಕೆಳಗಿರೋ ಮಕ್ಕಳಿಗೆ ಅಥವಾ ವಯಸ್ಸಾದಂಥವ್ರಿಗೆ, ಸೊ ಇವ್ರಿಗೂ ಕೂಡ ಇಮ್ಯುನಿಟಿ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ಇಮ್ಯುನಿಟಿ ಅಂದರೆ ಬಾಡಿ ಇನ್ಫೆಕ್ಷನ್ನ ಫೈಟ್ ಮಾಡುವಂತಹ ಶಕ್ತಿ. ಸೊ ಈ ಥರ ಇರಬೇಕಂದ್ರೆ ನ್ಯೂಮೋನಿಯಾ ಕಂಡು ಬರೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಓಕೆ ಸರ್, ಹಾಗಾದರೆ ನ್ಯೂಮೋನಿಯಾ ಬಂದಿದೆ ಅಂತಂದರೆ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಓಕೆ, ಸೊ ನ್ಯೂಮೋನಿಯಾದ ಲಕ್ಷಣಗಳು ಇಟ್ ಕ್ಯಾನ್ ಡಿಪೆಂಡ್, ಸಿವಿಯಾರಿಟಿ ಮೇಲೆ ಹೋಗ್ಬೋದು. ಸೊ ನ್ಯೂಮೋನಿಯಾನ ನಾವು ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಕೂಡ ಕ್ಲಾಸಿಫೈ ಮಾಡ್ತೀವಿ. ಸೊ ಮೋಸ್ಟ್ ಕಾಮನ್ ಲಕ್ಷಣ ಕಾಣಿಸ್ಕೊಳ್ಳೋದಂದರೆ ಕೆಮ್ಮು. ಸೊ ಫಸ್ಟ್ ಸಿಂಪ್ಟಮ್ ಅಂತೀವಿ ಅದನ್ನು, ಕೆಮ್ಮು. ಇಟ್ ಕ್ಯಾನ್ ಬಿ ಅಸೋಸಿಯೇಟೆಡ್, ಅದ್ರ ಜೊತೆ ಕಫ ಬರ್ಬೋದು. ಕೆಮ್ಮು ಜೊತೆ ಕಫ ಬರೋದು ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್. ಅದು ಬಿಟ್ಟರೆ ಸಿವಿಯರಿಟಿ ಡಿಪೆಂಡಿಂಗ್ ಹಂಗೆ ನಾ ಹೇಳ್ದಂಗೆ ಉಸಿರಾಡೋಕ್ಕೆ ತೊಂದರೆ ಇರ್ಬೋದು. ಆಮೇಲೆ ಮೋಸ್ಟ್ ಕಾಮನ್ಲಿ ಜ್ವರ ಕೂಡ ಕಂಡು ಬರುತ್ತೆ ನ್ಯೂಮೋನಿಯಾದಲ್ಲಿ. ಆಮೇಲೆ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಏನಾದ್ರು ಇನ್ವಾಲ್ವ್ ಇದ್ದರೆ ಗಂಟಲು ನೋವು ಬರೋದು ಅಥವಾ ನೆಗಡಿ ಆಗೋದು, ಇವೆಲ್ಲ ಲಕ್ಷಣಗಳು ಕೂಡ ಕಂಡು ಬರ್ಬೋದು. ಆಮೇಲೆ ಹಂಗೆ ಇನ್ನೂ ಸಿವಿಯರ್ ನ್ಯೂಮೋನಿಯಾಸಲ್ಲಿ ಕೆಲವು ಸತಿ ಎದೆ ನೋವು, ಚೆಸ್ಟ್ ಪೇನು, ಸೊ ಈ ಥರ ಲಕ್ಷಣಗಳು ಮೋಸ್ಟ್ ಕಾಮನ್ಲಿ ಕಂಡು ಬರುತ್ತೆ. ಸರ್, ವರ್ಲ್ಡ್ ನ್ಯೂಮೋನಿಯಾ ಡೇ ಅನ್ನುವಂಥದ್ದು ನವೆಂಬರ್ನಲ್ಲಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಇದರ ಒಂದು ಮಹತ್ವ ಏನು ಸರ್? ಸೊ ವರ್ಲ್ಡ್ ನ್ಯೂಮೋನಿಯಾ ಡೇ ಅನ್ನೋದು ಆಲ್ಮೋಸ್ಟ್ ಈಗ ಮೋರ್ ದೆನ್ ಎ ಡೆಕೇಡಿಂದ ಇದನ್ನು ಸೆಲೆಬ್ರೇಟ್ ಎವ್ರಿ ಇಯರ್. ಏನಕ್ಕೆ ಇದರ ಮಹತ್ವ ಅಂದರೆ ಮೇನ್ಲಿ ಟು ಕ್ರಿಯೇಟ್ ಅವೇರ್ನೆಸ್, ಪಬ್ಲಿಕಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ನ್ಯೂಮೋನಿಯಾ ಏನು, ನ್ಯೂಮೋನಿಯಾ ಏನಕ್ಕೆ ಇಂಪಾರ್ಟೆಂಟು, ಏನಕ್ಕೆ ಜನರಿಗೆ ಗೊತ್ತಿರಬೇಕು ಇದ್ರ ಬಗ್ಗೆ, ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಏನು ರೀಸನ್ಸ್, ಯಾವಾಗ ಡಾಕ್ಟರ್ ಹತ್ರ ಬರಬೇಕು, ಇದೆಲ್ಲ ತಿಳಿಸೋದಕ್ಕೆ, ಅವೇರ್ನೆಸ್ ತಿಳಿಸೋದಕ್ಕೆ ಮೇನ್ಲಿ ವರ್ಲ್ಡ್ ನ್ಯೂಮೋನಿಯಾ ಡೇ ಸೆಲೆಬ್ರೇಟ್ ಮಾಡೋದು. ಈ ಸತಿ ಇದು ವರ್ಲ್ಡ್ ನ್ಯೂಮೋನಿಯಾ ಡೇ ಥೀಮ್ ಅಂತ ಅನ್ನೋದು ಎವ್ರಿ ಬ್ರೆತ್ ಕೌಂಟ್ಸ್, ಲೆಟ್ಸ್ ಸ್ಟಾಪ್ ನ್ಯೂಮೋನಿಯಾ ಇನ್ ಇಟ್ಸ್ ಟ್ರ್ಯಾಕ್ಸ್ ಅಂತ. ಸೊ ಇದು ಬೇಸಿಕ್ಲಿ ಫೋಕಸಸ್ ಆನ್ ಪ್ರಿವೆನ್ಷನ್, ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಅಂತ ಏನು ಕರಿತೀವಿ. ಅಂದರೆ ಯಾವುದೇ ಕಾಯಿಲೆ ಆಗಲಿ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಮಾಡಿದ್ರೆ ಅದರ ಟ್ರೀಟ್ಮೆಂಟ್ ಆಗಲಿ, ಆಮೇಲೆ ರಿಕವರಿ ಚಾನ್ಸಸ್ ಆರ್ ವೆರಿ ಹೈ. ಆಮೇಲೆ ಇನ್ನೊಂದು ನ್ಯೂಮೋನಿಯಾ ಬಗ್ಗೆ ಏನು ಅಂತಂದರೆ ಇಟ್ ಈಸ್ ಟ್ರೀಟಬಲ್ ಆ್ಯಂಡ್ ಪ್ರಿವೆಂಟಬಲ್ ಕಂಡೀಷನ್. ಅಂದರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಆಮೇಲೆ ಪ್ರಿವೆಂಟ್ ಕೂಡ ಮಾಡ್ಬೋದು. ವೇರಿಯಸ್ ರೀಸನ್ಸ್ ಇದೆ ಪ್ರಿವೆಂಟ್ ಮಾಡೋದಕ್ಕೆ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಸೊ ಈ ಥರ ಇದ್ರೂ ಕೂಡ ಸುಮಾರು ಜನ ಇದರಿಂದ ಸಾವನ್ನಪ್ತಾ ಇದ್ದಾರೆ. ವರ್ಲ್ಡ್ ವೈಡ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಲೀಡಿಂಗ್ ಕಾಸಸ್ ಆಫ್ ಡೆತ್ ನ್ಯೂಮೋನಿಯಾ ಅನ್ನೋದು. ಯಾಕೆ ಅಂದರೆ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಸೊ ಹೀಗಾಗಿ ಈ ಸತಿ ಥೀಮ್ ಇಸ್ ಅಗೇನ್ ನಾನು ಹೇಳ್ದಂಗೆ ಟು ಫೋಕಸ್ ಆನ್ ದ ಅವೇರ್ನೆಸ್, ಎಸ್ಪೆಷಲಿ ಟು ಬ್ರಿಂಗ್ ಅಬೌಟ್ ಅವೇರ್ನೆಸ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್, ಸೊ ದಟ್ ಈ ಮಾರ್ಟಾಲಿಟಿ ಅನ್ನೋದೇನಿದೆ, ಸಾವುಗಳನ್ನ ಪ್ರಿವೆಂಟ್ ಮಾಡ್ಬೋದು ಅನ್ನೋದು. ಓಕೆ ಸರ್, ಈ ನ್ಯೂಮೋನಿಯಾ ಅನ್ನುವಂಥದ್ದು ಯಾವ ಒಂದು ಪೇಷಂಟ್ಸ್ಗಳಿಗೆ ಹರಡುತ್ತೆ, ಹೇಗೆ ಹರಡುತ್ತೆ ಅದು ಅಂತ?
ಓಕೆ, ಸೊ ನಿಮೋನಿಯಾ ಅನ್ನೋದು ಮೋಸ್ಟ್ಲಿ ಲಂಗ್ಸ್ಗೆ ಅಫೆಕ್ಟ್ ಮಾಡೋದು. ಎನಿ ಡಿಸೀಸ್ ನೀವು ಲಂಗ್ಸ್ಗೆ ಅಫೆಕ್ಟ್ ಆಗೋದು ಯೂಶಲಿ ಇಟ್ ಇಸ್ ಏರ್ಬೋರ್ನ್ ಅಂತ ಕರಿತೀವಿ ನಾವು. ಏರ್ಬೋರ್ನ್ ಅಂದರೆ ಗಾಳಿಯಿಂದ ಸ್ಪ್ರೆಡ್ ಆಗೋದು. ಸೊ ಒಬ್ಬರಿಂದ ಒಬ್ಬರಿಗೆ ಕೆಮ್ಮು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಕರಿತೀವಿ. ಕೆಮ್ಮದಾಗ ಅದು ಗಾಳೀಲಿ ಅದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಆಗಲಿ ಫಂಗಸ್ ಗಾಳೀಲಿ ಇರೋದನ್ನ ಅದು ಇನ್ಹಲೇಷನ್ ಮಾಡಿದಾಗ, ಕ್ಲೋಸ್ ಕಾಂಟ್ಯಾಕ್ಟ್ ಇರೋದ್ರಿಂದ, ಅವ್ರು ಮಾತಾಡೋದ್ರಿಂದ, ಅವರು ಮಾಸ್ಕ್ ಹಾಕೊಂಡಿಲ್ಲದೆ ಇದ್ರೆ ಯಾರಿಗೆ ಸೋಂಕಿದೆ ಅವರಿಂದ ಸ್ಪ್ರೆಡ್ ಆಗ್ಬೋದು. ಈ ಥರ ಸಾಂಕ್ರಾಮಿಕವಾಗಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ ನಿಮೋನಿಯಾ ಯೂಶಲಿ. ಸರ್, ಈಗ ತುಂಬ ಜನಕ್ಕೆ ಜ್ವರ, ನೆಗಡಿ ಅಥವಾ ನೀವೇನು ಲಕ್ಷಣಗಳು ಹೇಳಿದ್ರೆ ಎಲ್ರಿಗೂ ನಿಮೋನಿಯಾ ಬರುತ್ತಾ ಅಥವಾ ನಿಮೋನಿಯಾದ ಡಿಗ್ರಿ ವೇರಿ ಆಗುತ್ತಾ, ಹೇಗೆ ಅಂತ? ಡೆಫಿನೆಟ್ಲಿ. ಸೊ ಎಲ್ರಿಗೂ ಜ್ವರ ಇದ್ದವ್ರಿಗೆಲ್ಲ ನಿಮೋನಿಯಾ ಇದೆ ಅಂತ ಹೇಳೋದಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಜ್ವರ ಇಲ್ಲದೆ ಇದ್ರೆ ನಿಮೋನಿಯಾ ಇಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಸೊ ನಾ ಹೇಳ್ದಂಗೆ ಈ ಥರ ಸಿಂಪ್ಟಮ್ಸ್ ಅಲ್ಲಿ ಜ್ವರ ಅನ್ನೋದು ಒನ್ ಆಫ್ ದ ಫಸ್ಟ್ ಸಿಂಪ್ಟಮ್ ಕಾಣಿಸ್ಕೊಳ್ಳೋದು ಕೆಮ್ಮು, ಜ್ವರ. ಬಟ್ ಸುಮಾರು ಜನಕ್ಕೆ ಏನಾಗುತ್ತೆ, ಎಸ್ಪೆಷಲಿ ಇಮ್ಯುನಿಟಿ ಕಡಿಮೆ ಇರೋರು, ಅಂದರೆ ಇಮ್ಯುನಿಟಿ ತುಂಬ ಕಡಿಮೆ ಇರೋರು, ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋತಾ ಇರುವಂತಹ ಪೇಷಂಟ್ಸು ಅಥವಾ ಸಿವಿಯರ್ ಡಯಾಬಿಟೀಸು ಅಥವಾ ಈ ಥರ ಬೇರೆ ಇಮ್ಯುನಿಟಿ ಕಡಿಮೆ ಏನಾಗುತ್ತೆ ಅಂತ ಕಂಡೀಷನ್ಸ್ ಇರೋರಿಗೆ, ಸೊ ಬಾಡಿ ಇಮ್ಯುನಿಟಿ ಕಡಿಮೆ ಇತ್ತು ಅಂದರೆ ದೇ ವಿಲ್ ನಾಟ್ ಮೌಂಟ್ ಎ ಇಮ್ಯೂನ್ ರೆಸ್ಪಾನ್ಸ್. ಸೊ ಆವಾಗ ಅಂಥವ್ರಿಗೆ ಜ್ವರ ಬರ್ದೇನೂ ಇರಬಹುದು. ಸೊ ಆ ಥರಕ್ಕೆ ಮಾತ್ರ ವಿ ಕೆನಾಟ್ ಇಗ್ನೋರ್ ದ ಸಿಂಪ್ಟಮ್ಸ್. ಬೇರೆ ಸಿಂಪ್ಟಮ್ಸನ್ನು ಇಗ್ನೋರ್ ಮಾಡಿ ನಿಮೋನಿಯಾ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಅಗೇನ್ ಜ್ವರ ಕ್ಯಾನ್ ಬಿ ಕಾಸ್ ಬೈ ಮೆನಿ ಬೇರೆ ತುಂಬ ಕಾರಣಗಳಿಂದನೂ ಜ್ವರ ಬರ್ಬೋದು. ಸೊ ಅದ್ರ ಜೊತೆಗೆ ನಾವು ಅದೇ ಫಸ್ಟ್ ನೀವು ಎನಿ ಆಫ್ ದಿ ಸಿಂಪ್ಟಮ್ಸ್ ಇದ್ರೆ ಬೇಸಿಕ್ಲಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ನೀವು ಸೆಲ್ಫ್ ಮೆಡಿಕೇಟ್ ಮಾಡ್ಕೋಬೇಡಿ. ಸೊ ಪ್ಲೀಸ್ ಗೋ ಟು ದ ಡಾಕ್ಟರ್ ಆ್ಯಂಡ್ ಗೆಟ್ ಯು ಸೆಲ್ಫ್ ಚೆಕ್ಡ್. ಸೊ ನಾವು ವಿ ವಿಲ್ ಎವ್ಯಾಲ್ಯೂಯೇಟ್ ಬೇಸ್ಡ್ ಆನ್ ದ ಸಿಂಪ್ಟಮ್ಸ್ ಹೇಗೆ ಅಂತ ನೋಡ್ಕೊಂಡು ನಾವು ಹೇಳ್ಬಹುದು. ಓಕೆ ಸರ್, ಈ ನಿಮೋನಿಯಾ ಅನ್ನುವಂಥದ್ದು ಯಾರಿಗೆಲ್ಲ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಯಾರು ಇದು ಬೇಗ ನಿಮೋನಿಯಾಗೆ ಒಳಗಾಗ್ತಾರೆ ಅಂತ? ಅದೇ, ಸೊ ನಾನು ಹೇಳ್ದಂಗೆ ನಿಮೋನಿಯಾ ಅನ್ನೋದು ಯಾರಿಗಾದ್ರೂ ಸ್ಪ್ರೆಡ್ ಆಗ್ಬೋದು, ಯಾರಿಗಾದ್ರೂ ಅಫೆಕ್ಟ್ ಆಗ್ಬೋದು. ಬಟ್ ಅದೇ ನಾನು ಇನಿಷಿಯಲಿ ಮೆನ್ಷನ್ ಮಾಡ್ದಂಗೆ ಯೂಶಲಿ ಚಿಲ್ಡ್ರನ್ ಲೆಸ್ ದೆನ್ 5 ವರ್ಷದ ಕೆಳಗಿರೋ ಮಕ್ಕಳಿಗೆ ಅಥವಾ ವಯಸ್ಸಾದಂಥವ್ರಿಗೆ, ಸೊ ಇವ್ರಿಗೆ ನಿಮೋನಿಯಾ ಅನ್ನೋ ಮೋರ್ಟಾಲಿಟಿ ಆಮೇಲೆ ಸ್ಪ್ರೆಡ್ ಆಗೋವಂಥದ್ದು ಜಾಸ್ತಿ ಚಾನ್ಸಸ್ ಇರುತ್ತೆ. ಸರ್, ನಾವು ತುಂಬ ಕೇಳಿರುವಂಥದ್ದು ಜ್ವರ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಮೇಲೆ ನಿಮೋನಿಯಾಯಿಂದ ಸಾವನ್ನಪ್ಪಿದ್ದಾರೆ ಅಂತ. ಸೊ ಅದು ಯಾಕೆ ಈ ರೀತಿ ಕೇಳಿದ್ದೀವಿ ಸರ್ ನಾವು? ಸೊ ನಿಮೋನಿಯಾ ಅನ್ನೋದು ಅಗೇನ್ ಕ್ಲಾಸಿಫಿಕೇಶನ್ ಬ್ರಾಡ್ಲಿ ಏನಂತೀವಿ ನಾವು, ಒಂದು ಕಮ್ಯುನಿಟಿ ಅಕ್ವೈರ್ಡ್ ನಿಮೋನಿಯಾ ಅಂತ ಹೇಳ್ತೀವಿ, ಇನ್ನೊಂದು ಹಾಸ್ಪಿಟಲ್ ಅಕ್ವೈರ್ಡ್ ನಿಮೋನಿಯಾ ಅಂತೀವಿ. ಸೊ ಮೇನ್ ಡಿಫರೆನ್ಸ್ ಏನು ಅಂದ್ರೆ, ಕಮ್ಯುನಿಟಿ ಅಕ್ವೈರ್ಡ್ ನಿಮೋನಿಯಾ ಅಂದ್ರೆ ಅದು ಹೆಸರಲ್ಲಿ ಇದ್ದಂಗೆ ಅದು ಕಮ್ಯುನಿಟಿಯಿಂದ ಬರೋದು. ಅಂದ್ರೆ ಇಟ್ ಕ್ಯಾನ್ ಕಮ್ ಫ್ರಮ್ ಎನಿ, ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋದು ಔಟ್ಸೈಡ್ ಇದರಲ್ಲಿ. ಅದೇ ಇನ್ನೊಂದು ಹಾಸ್ಪಿಟಲ್ ಅಕ್ವೈರ್ಡ್ ನಿಮೋನಿಯಾ ಏನಂದ್ರೆ, ಸುಮಾರು ಜನ ಪೇಷಂಟ್ಸು ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ ಹಾಸ್ಪಿಟಲಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗಾಗಿ. ಅಂಥವ್ರಿಗೆ ಹಾಸ್ಪಿಟ್ಲಲ್ಲಿ ಇದ್ದವ್ರಿಗೆ ನಿಮೋನಿಯಾ ಬರುತ್ತೆ. ಯಾಕೆಂದ್ರೆ ಹಾಸ್ಪಿಟ್ಲಲ್ಲಿ ಕೂಡ ಸುಮಾರು ಜನ ಪೇಷಂಟ್ಸ್ ಇರ್ತಾರೆ, ಒಬ್ಬರಿಂದ ಒಬ್ಬರಿಗೆ ನಿಮೋನಿಯಾ ಬರುತ್ತೆ. ಸೊ ಈ ತರ ಇವಾಗ ನೀವು ಕೇಳಿದ್ದ ಪ್ರಶ್ನೆಗೆ ಆನ್ಸರ್ ಅಂದ್ರೆ, ಈ ತರ ಹಾಸ್ಪಿಟಲ್ ಅಕ್ವೈರ್ಡ್ ನಿಮೋನಿಯಾ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾವುದೋ ಬೇರೆ ಕಾಯಿಲೆಗೆ ಅಡ್ಮಿಟ್ ಆಗಿರ್ತಾರೆ ಆಸ್ಪತ್ರೆಯಲ್ಲಿ, ಬಟ್ ಅಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ತುಂಬಾ ದಿನಗಳು ಆಸ್ಪತ್ರೆಯಲ್ಲಿ ಕಳೆದಾಗ ಅವ್ರಿಗೆ ನಿಮೋನಿಯಾ ಬರೋ ಚಾನ್ಸಸ್ ಇರುತ್ತೆ. ಸೊ ಸುಮಾರು ಜನ ಪೇಷಂಟ್ಸ್ ಅಟೆಂಡರ್ಸ್ಗೆ ಇದು ಅರ್ಥ ಆಗೋದಿಲ್ಲ. ಅದು ಕೇಳ್ತಾರೆ, ಬಂದಾಗ ನಿಮೋನಿಯಾ ಇರಲಿಲ್ಲ, ಆಮೇಲೆ ನಿಮೋನಿಯಾ ಡೆವಲಪ್ ಆಗಿದೆ ಹೇಗೆ ಅಂತ. ಸೊ ಹಾಸ್ಪಿಟಲ್ ಅಕ್ವೈರ್ಡ್ ನಿಮೋನಿಯಾ ಅನ್ನೋದು ಕೂಡ ಇಸ್ ಕ್ವೈಟ್ ಅ ಕಾಮನ್ ಕರಿಂಗ್. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ. ಹಲೋ 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 ನಮಸ್ತೆ. ಹಲೋ ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಹಲೋ ಹಲೋ ಮೇಡಮ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಲಕ್ಷ್ಮಿ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಡಾಕ್ಟರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಸರ್, ನನಗೆ ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಮಕ್ಕಳಲ್ಲಿ ಮತ್ತೆ ದೊಡ್ಡವರಲ್ಲಿ ಏನ್ ಡಿಫ್ರೆನ್ಸಸ್ ಇರುತ್ತೆ ಸರ್? ನಿಮೋನಿಯಾ ಬರ್ತಾ ಇದೆ, ಬೇಸಿಕ್ ಸಿಂಪ್ಟಮ್ಸ್. ಸೊ ಸಿಂಪ್ಟಮ್ಸ್ ಪ್ರಿಟಿ ಮಚ್ ಸಿಮಿಲರ್ ಇರುತ್ತೆ ಮೇಡಮ್. ಇಬ್ಬರಿಗೂ ಪ್ರೆಸೆಂಟೇಷನ್ ಆಫ್ ನಿಮೋನಿಯಾ ನಾ ಹೇಳ್ದಂಗೆ ಯಾರಿಗೇ ಆಗಲಿ, ಮಕ್ಕಳಿಗಾಗ್ಲಿ, ದೊಡ್ಡವ್ರಿಗಾಗ್ಲಿ, ಮಿಡ್ಲ್ ಏಜ್ ಪರ್ಸನ್ಸ್ಗಾಗಲಿ ಸಿಂಪ್ಟಮ್ಸ್ ಅನ್ನೋದು ಸಿಮಿಲರ್ ಇರುತ್ತೆ. ಅಂದರೆ ಕೆಮ್ಮು, ಜ್ವರ, ಉಸಿರಾಡಕ್ಕೆ ತೊಂದರೆ, ಎದೆ ನೋವು. ಸೊ ಸಿಂಪ್ಟಮ್ಸ್ ಆರ್ ಪ್ರಿಟಿ ಸಿಮಿಲರ್ ಇಬ್ಬರಿಗೂ, ಎರಡೂ ಕಂಡೀಷನ್ಸ್ ಅಲ್ಲಿ. ಓಕೆ ಸರ್, ಯಾವ ಟೈಮಲ್ಲಿ ಲೈಕ್ ಎಮರ್ಜೆನ್ಸಿ ಅಂತ ನಾವು ಹೋಗ್ಬೋದು ಹಾಸ್ಪಿಟಲ್ಗೆ? ಸೊ ಯಾವುದು ಎಮರ್ಜೆನ್ಸಿ ಅಲ್ಲದೆ ಇರ್ಬೋದು ಈ ಸಿಂಪ್ಟಮ್ಸ್ ಅಲ್ಲಿ? ಕರೆಕ್ಟ್. ಸೊ ಅದೇ ನಾನು ಹೇಳ್ತಿದ್ದಂಗೆ ಸಿವಿಯಾರಿಟಿ ಆಫ್ ನಿಮೋನಿಯಾ ಅನ್ನೋದು, ಸೊ ಯೂಶಲಿ ಇವಾಗ ಬರೀ ಕೆಮ್ಮು ಅಥವಾ ಜ್ವರ ಬಂದು ಆಮೇಲೆ ಮೆಡಿಸಿನ್ಸ್ ಏನಾದರೂ ತಗೊಂಡು ನೀವು ಸೆಲ್ಫ್ ಮೆಡಿಕೇಟ್, ಸುಮಾರು ಜನ ಸೆಲ್ಫ್ ಮೆಡಿಕೇಟ್ ಮಾಡ್ಕೋತಾರೆ. ಯಾಕೆಂದ್ರೆ ಎವ್ರಿ ಟೈಮ್ ನೀವು ಕೆಮ್ಮು ಜ್ವರ ಇದ್ದಾಗ ಯು ಕೆನಾಟ್, ಮೋಸ್ಟ್ ಆಫ್ ದೆಮ್ ಡಾಕ್ಟರ್ ಹತ್ರ ಹೋಗೋದಿಲ್ಲ. ಸೊ ಸೆಲ್ಫ್ ಮೆಡಿಕೇಟ್ ಮಾಡ್ಕೋತಾರೆ. ಆ ಥರ ತಗೊಂಡು ಏನಾದರೂ ಸಿಂಪ್ಟಮ್ಸ್ ಕಡಿಮೆ ಆಯಿತು ಅಂದರೆ ದೆನ್ ಇಟ್ ಇಸ್ ಸ್ಟಿಲ್ ಓಕೆ. ಅಕಸ್ಮಾತ್ ಜ್ವರ ಕಡಿಮೆ ಆಗ್ತಾ ಇಲ್ಲ ಅಥವಾ ಕೆಮ್ಮು ಜಾಸ್ತಿ ಆಗ್ತಾ ಇದೆ ಅಥವಾ ಉಸಿರಾಡಕ್ಕೆ ಏನಾದ್ರು ತೊಂದರೆ ಶುರು ಆಯಿತು, ಎದೆನೋ ಶುರು ಆಯಿತು ಅಂದರೆ ಈ ಟೈಮಲ್ಲಿ ಇಟ್ ಇಸ್ ಡೆಫಿನೆಟ್ಲಿ ಅಡ್ವೈಸಬಲ್ ನೀವು ಡಾಕ್ಟರ್ ಹತ್ರ ಹೋಗೋದು.
ಓಕೆ ಸರ್, ಇದು ಫುಲ್ಲಿ ರಿಕವರ್ಡ್ ಆಗುತ್ತೆ ಸರ್? ಡೆಫಿನೆಟ್ಲಿ ಎಸ್. ನಿಮೋನಿಯಾ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅರ್ಲಿ ಸ್ಟೇಜಸಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟಾಗಿ ರಿಕವರ್ ಆಗ್ಬೋದು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ಯಾವ ರೀತಿ ನಿಮೋನಿಯಾನ ಕಂಡುಹಿಡಿಯೋದು, ಅಂದರೆ ಡಯಾಗ್ನೋಸಿಸ್ ಯಾವ ರೀತಿಯಾಗಿರುತ್ತೆ, ಟೆಸ್ಟ್ಗಳು ಯಾವ ರೀತಿಯಾಗಿರುತ್ತೆ? ಸೊ ಡಯಾಗ್ನೋಸಿಸ್ ಅಂದಾಗ ಯೂಶಲಿ ನಾವು ಎನಿ ಶ್ವಾಸಕೋಶ ರಿಲೇಟೆಡ್ ಕಂಡೀಷನ್ಸ್ಗೆ ಫಸ್ಟ್ ಡಯಾಗ್ನೋಸಿಸ್ ಅನ್ನೋದು ನಾವು ಚೆಸ್ಟ್ ಎಕ್ಸ್ರೇ ಅಂತ ಮಾಡ್ತೀವಿ ಒಂದು. ಸೊ ಎಕ್ಸ್ರೇಲಿ ಅಕಸ್ಮಾತ್ ನಿಮೋನಿಯಾ ಅಂದರೆ ನಮಗೆ ಲಂಗಲ್ಲಿ ಪ್ಯಾಚ್ ಥರ ಕಾಣಿಸುತ್ತೆ, ಅದರಲ್ಲಿ ಏನಾದರೂ ಸ್ವಲ್ಪ ಇನ್ನೂ ಡೌಟ್ ಇದೆ, ಇನ್ನೂ ಕನ್ಫರ್ಮ್ ಮಾಡಬೇಕು ಡಯಾಗ್ನೋಸಿಸ್ ಅಂದರೆ CT ಸ್ಕ್ಯಾನ್ ಅಂತ ಮಾಡ್ತೀವಿ. ಅದು ಬಿಟ್ಟರೆ ಅದ್ರ ಜೊತೆ ಸಪೋರ್ಟಿವ್ ಡಯಾಗ್ನೋಸಿಸ್ಗೆ ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. ಇನ್ಫೆಕ್ಷನ್ ಎಷ್ಟು ಸ್ಪ್ರೆಡ್ ಆಗಿದೆ, ಬ್ಲಡ್ಡಲ್ಲಿ ಸ್ಪ್ರೆಡ್ ಆಗಿದೆಯಾ, ಇದೆಲ್ಲ ನೋಡೋದಕ್ಕೆ ಬ್ಲಡ್ ಟೆಸ್ಟ್ ಅನ್ನೋದು ಮಾಡ್ತೀವಿ. ಆಮೇಲೆ ಕೆಲವು ಕಂಡೀಷನ್ಸಲ್ಲಿ ಇವಾಗ ನಿಮೋನಿಯಾ ಏನರಿಂದ ಕಾಸ್ ಆಗಿದೆ, ಇವಾಗ ನಾನು ಹೇಳ್ದಂಗೆ ಬ್ಯಾಕ್ಟೀರಿಯಾ ಆಗ್ಬೋದು, ವೈರಸ್ ಆಗ್ಬೋದು, ಫಂಗಸ್ ಇರ್ಬೋದು, ಅಥವಾ TB ಕೂಡ ಇರ್ಬೋದು. ಟ್ಯೂಬರ್ಕ್ಯುಲೋಸ್ ಆಲ್ಸೋ ಇಸ್ ಅ ಕೈಂಡ್ ಆಫ್ ನಿಮೋನಿಯಾ ಓನ್ಲಿ. ಸೊ ಕೋವಿಡ್ ಅಗೇನ್ ಇಸ್ ಅ ವೈರಲ್ ನಿಮೋನಿಯಾ. ಸೊ ಏನು ಕಾಸು ಅಂತ ಕಂಡುಹಿಡಿಯೋಕ್ಕೆ ಕೆಲವು ಸತಿ ಇದು ಕಾಫ್ ಟೆಸ್ಟ್ ಅಂತ ಮಾಡ್ತೀವಿ, ಕಫಾದು ಟೆಸ್ಟ್ ಮಾಡ್ತೀವಿ, ಇಲ್ಲ ಥ್ರೋಟಿಂದ ಸ್ವ್ಯಾಬ್ ತಗೋತೀವಿ. ಸೊ ದೀಸ್ ಆರ್ ದ ಟೆಸ್ಟ್ ನಾವೇನು ನಿಮೋನಿಯಾ ಡಯಾಗ್ನೋಸಿಸ್ಗೆ ಅಂತ ಮಾಡೋದು. ಓಕೆ, ಇದೆಲ್ಲ ಹಾಸ್ಪಿಟಲಲ್ಲೇ ಮಾಡಿಸ್ಬೇಕಾಗತ್ತೆ? ಎಸ್, ಮೋಸ್ಟ್ ಆಫ್ ದೀಸ್ ಟೆಸ್ಟ್ ಹಾಸ್ಪಿಟಲ್ಸಲ್ಲೇ ಆಗೋದು. ಡಯಾಗ್ನೋಸ್ಟಿಕ್ಸಲ್ಲೂ ಆಗುತ್ತೆ ಅದೇ, ಬಟ್ ಎಸ್ ಹಾಸ್ಪಿಟಲ್ಗೆ ಬಂದರೆ ಮೋಸ್ಟ್ ಆಫ್ ದ ಟೆಸ್ಟ್ ಆಗುತ್ತೆ. ಓಕೆ ಸರ್, ಈ ಟೆಸ್ಟ್ಗಳೆಲ್ಲ ಮಾಡಿಸ್ಬೇಕಂದ್ರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಬೇಕಾ, ಅಡ್ಮಿಟ್ ಆಗಲೇಬೇಕಾ, ಅಥವಾ ಮನೇಲಿದ್ದು ಮಾಡಿಸ್ಬೋದಾ ಅಂತ? ಅಡ್ಮಿಟ್ ಆಗೋ ನೆಸೆಸಿಟಿ ಏನಿಲ್ಲ. ನಾನು ಹೇಳ್ತಿದ್ದಂಗೆ ಅದು ಸಿವಿಯಾರಿಟಿ ಆಫ್ ನಿಮೋನಿಯಾ ಬಗ್ಗೆ. ಸೊ ನಾವು ಎಲ್ಲಾ ನಿಮೋನಿಯಾ ಪೇಷಂಟ್ಸ್ನು ಅಡ್ಮಿಟ್ ಮಾಡೋದಿಲ್ಲ. ಸೊ ಡಾಕ್ಟರ್ ಹತ್ರ ಬಂದ್ರೆ ನೀವು ನಿಮೋನಿಯಾ ಸಿಂಪ್ಟಮ್ಸ್ ಇಟ್ಕೊಂಡು ನಾವು ಡಯಾಗ್ನೋಸ್ ಮಾಡ್ತೀವಿ ಫಸ್ಟ್ ಕೆಲವು ಟೆಸ್ಟ್ ಮಾಡಿಬಿಟ್ಟು. ಸೊ ನಿಮೋನಿಯಾ ಅಂತ ಕನ್ಫರ್ಮ್ ಆಯಿತು ಅಂದರೆ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಕಂಡೀಷನ್ ನಾವು ನೋಡ್ಕೊಂಡು ಕೆಲವು ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ನಮ್ಮದು ಸ್ಕೋರಿಂಗ್ ಸಿಸ್ಟಮ್ ಅಂತೆಲ್ಲ ಇರುತ್ತೆ, ಅದನ್ನು ನೋಡಿಕೊಂಡು ನಾವು ಸುಮಾರು ಜನಕ್ಕೆ ಅವ್ರ ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೋಬೋದು. ಸೊ ವಿ ವಿಲ್ ಗಿವ್ ದೆಮ್ ಮೆಡಿಸಿನ್ಸ್ ತೊಗೋಬೋದು ಮನೆಯಲ್ಲೇ ತೊಗೊಳ್ಳೋ ಥರ. ಯಾರಿಗೆ ಅಡ್ಮಿಷನ್ ಬೇಕಾಗುತ್ತೆ ಅದನ್ನು ನಾವು ಎವ್ಯಾಲ್ಯೂಯೇಟ್ ಮಾಡ್ಕೊಂಡು ಅಂಥವ್ರನ್ನ ಮಾತ್ರ ಅಡ್ಮಿಟ್ ಮಾಡಿ ಹಾಸ್ಪಿಟಲಲ್ಲಿ ಟೆಸ್ಟ್ ಮಾಡ್ತೀವಿ. ಓಕೆ ಸರ್, ಹಾಗಾದರೆ ನಿಮೋನಿಯಾದ ಕಾಂಪ್ಲಿಕೇಶನ್ಸ್ ಯಾವ ರೀತಿಯಾಗಿರುತ್ತೆ? ಸೊ ಕಾಂಪ್ಲಿಕೇಶನ್ಸ್ ಯೂಶಲಿ ಏನೋ ಅರ್ಲಿ ಡಿಟೆಕ್ಷನ್ ಆಗಲಿಲ್ಲ, ನಿಮೋನಿಯಾ ಹ್ಯಾಸ್ ಪ್ರೋಗ್ರೆಸ್ಡ್ ಅಂದರೆ ಸೊ ಇಟ್ ಕ್ಯಾನ್ ಬಿಕಮ್ ಕ್ವೈಟ್ ಸಿವಿಯರ್, ಎಸ್ಪೆಷಲಿ ವೈರಲ್ ನಿಮೋನಿಯಾಸ್. ಅದಕ್ಕೇ ಈ ಕೋವಿಡ್ ಟೈಮಲ್ಲಿ ಸುಮಾರು ಜನ ಡೆತ್ಸ್ ಆಗಿತ್ತು. ಯಾಕೆಂದರೆ ವೈರಲ್ ನಿಮೋನಿಯಾಸ್ ಯೂಶಲಿ ಸ್ಪ್ರೆಡ್ ಅಟ್ ಅ ವೆರಿ ಫಾಸ್ಟ್ ರೇಟ್. ಸೊ ಬಂದಿದ್ದು 1-2 ದಿನಕ್ಕೆ ಅದು ಲಂಗ್ಸಲ್ಲಿ ತುಂಬ ಸ್ಪ್ರೆಡ್ ಆಗ್ಬೋದು. ಇಂಥ ಕಂಡೀಷನ್ಸಲ್ಲಿ ಅದು ಸಿವಿಯರ್ ಲಂಗ್ ಕಾಂಪ್ಲಿಕೇಶನ್ಸ್, ARDS ಅಂತ ಕರಿತೀವಿ, ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ. ಸೊ ಫುಲ್ ಲಂಗ್ಸ್ ಆಲ್ವಿಯೋಲಯಲ್ಲಿ ನೀರು ತುಂಬಿಕೊಂಡು ಅದು ಇನ್ಫೆಕ್ಷನ್ ಆಗೋ ಥರ. ಸೊ ಸೆಪ್ಸಿಸ್ ಅಂತೀವಿ. ಸೆಪ್ಸಿಸ್ ಅಂದರೆ ಬ್ಲಡ್ ಮೂಲಕ ಇನ್ಫೆಕ್ಷನ್, ಬೇರೆ ಪಾರ್ಟ್ಸ್ ಆಫ್ ದ ಬಾಡಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವಂಥದ್ದು. ಆಮೇಲೆ ಲಂಗ್ಸ್ ಸುತ್ತಮುತ್ತ ನೀರು ತುಂಬಿಕೊಳ್ಳೋ ಅಂಥದ್ದು, ಪ್ಲೂರಲ್ ಎಫ್ಯೂಷನ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ಸ್ ನಿಮೋನಿಯಾ ಅಲ್ಲಿ ಕಂಡು ಬರುವಂಥದ್ದು. ಓಕೆ ಸರ್, ನಿಮೋನಿಯಾ ಯಾವ ರೀತಿಯಾಗಿ ಬರುತ್ತೆ, ಯಾರಿಗೆಲ್ಲ ಬರುತ್ತೆ, ಏನೆಲ್ಲ ಲಕ್ಷಣಗಳಿರುತ್ತೆ, ಇವೆಲ್ಲವನ್ನ ತಿಳಿಸ್ಕೊಟ್ರಿ. ಈಗ ನಮ್ಮ ಕಾಲರ್ ಕೂಡ ಕೇಳಿದ ಹಾಗೆ ಎಲ್ರಿಗೂ ಇರುವಂಥ ಪ್ರಶ್ನೆ, ನಿಮೋನಿಯಾ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತಾ, ಕ್ಯೂರ್ ಮಾಡ್ಬೋದಾ ಅಂತ. ಸೊ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಎಸ್, ಸೊ ಟ್ರೀಟ್ಮೆಂಟ್ ಅಗೇನ್ ಡಿಪೆಂಡ್ಸ್ ಆನ್ ಏನು ಕಾಸ್ ಅಂತ. ಸೊ ಇವಾಗ ನಾನು ಹೇಳ್ದಂಗೆ ಬ್ಯಾಕ್ಟೀರಿಯಲ್ ನಿಮೋನಿಯಾ ಅಂದರೆ ಯೂಶಲಿ ಆಂಟಿಬಯೋಟಿಕ್ಸ್ ಕೊಡ್ತೀವಿ ನಾವು. ವೈರಲ್ ನಿಮೋನಿಯಾ ಮೋಸ್ಟ್ ಆಫ್ ದ ಟೈಮ್ಸ್ ಏನಂದರೆ ಸೆಲ್ಫ್ ರೆಮಿಟಿಂಗ್ ಇರುತ್ತೆ. ಯಾಕೆಂದರೆ ಆಂಟಿವೈರಲ್ ಡ್ರಗ್ಸ್ ಅನ್ನೋದು ತುಂಬ ಆಂಟಿಬಯೋಟಿಕ್ಸ್ ಥರ ಜಾಸ್ತಿ ಆಂಟಿವೈರಲ್ಸ್ ಇಲ್ಲ. ಆ್ಯಂಡ್ ಆಂಟಿವೈರಲ್ಸ್ ವೈರಸ್ ಮೇಲೆ ಅಷ್ಟು ಪರಿಣಾಮ ಕೂಡ ಬೀಳೋದಿಲ್ಲ. ಸೊ ಏನಾಗುತ್ತೆ, ಕೆಲವು ಸತಿ ಕಾಂಬಿನೇಷನ್ ಇರ್ಬೋದು. ಸೊ ಕೆಲವ್ರಿಗೆ ವೈರಲ್ ನಿಮೋನಿಯಾ ಆದವ್ರಿಗೆ ಅದ್ರ ಮೇಲೆ ಮತ್ತೆ ಬ್ಯಾಕ್ಟೀರಿಯಾ ಕೂಡ ಇನ್ಫೆಕ್ಷನ್ ಆಗಿ ಬ್ಯಾಕ್ಟೀರಿಯಲ್ ಆ್ಯಂಡ್ ವೈರಲ್ ಟುಗೆದರ್ ಇರ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಆಂಟಿಬಯೋಟಿಕ್ಸ್ ಕೊಡ್ತೀವಿ. ಕೆಲವು ಸತಿ ಫಂಗಲ್ ನಿಮೋನಿಯಾಸ್ ಅಂದರೆ ನಾವು ಡಯಾಗ್ನೋಸಿಸ್ ಮಾಡಿದ್ರೆ ಅದು ಆಂಟಿ ಫಂಗಲ್ ಡ್ರಗ್ಸ್ ಅಂತ ಕೊಡ್ತೀವಿ. ಸೊ ಯೂಶಲಿ ದೀಸ್ ಆರ್ ದಿ ಟ್ರೀಟ್ಮೆಂಟ್ ಆಪ್ಷನ್ಸ್. ನಾನು ಹೇಳ್ತಿದ್ದಂಗೆ ಸಿವಿಯಾರಿಟಿ ಪ್ರಕಾರ ಕೆಲವ್ರಿಗೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಸಿವಿಯಾರಿಟಿ ಜಾಸ್ತಿ ಇತ್ತು ಅಂದರೆ ಇಂಜೆಕ್ಷನ್ಸ್, ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ. ಸೊ ದೀಸ್ ಆರ್ ದ ಟ್ರೀಟ್ಮೆಂಟ್ ಆಪ್ಷನ್ಸ್. ಸರ್, ಈಗ ವಯಸ್ಸಾದವರು ಅಲ್ಲದೆ, ಮಕ್ಕಳು ಅಲ್ಲದೆ, ಈ ಮಧ್ಯ ವಯಸ್ಕರಿಗೆ ಅಥವಾ ಯಂಗ್ ಇರೋರಿಗೆ ಕೂಡ ಈ ನಿಮೋನಿಯಾ ಆಗುವಂಥ ಸಾಧ್ಯತೆಗಳು ಇರುತ್ತಾ? ಇದ್ದರೆ ಅವರಿಗೆ ಬೇಗ ಕ್ಯೂರ್ ಆಗುತ್ತಾ? ಎಸ್, ಡೆಫಿನೆಟ್ಲಿ ಎಲ್ಲರಿಗೂ ಸಾಧ್ಯತೆಗಳು ಇದ್ದೇ ಇರುತ್ತೆ. ಎಸ್ಪೆಷಲಿ ಸ್ವಲ್ಪ ಈ ಲೈಫ್ ಸ್ಟೈಲ್ ಯಾರು ಸರಿಗೆ ಮೇಂಟೈನ್ ಮಾಡೋದಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ತಂಬಾಕು ಸೇವನೆ ತುಂಬ ಜಾಸ್ತಿ ಮಾಡೋರು, ಕ್ರಾನಿಕ್ ಆಲ್ಕೋಹಾಲಿಕ್ ಅಬ್ಯೂಸ್ ಮಾಡೋರು, ಇಂಥವರಲ್ಲಿ ಅಥವಾ ಶುಗರ್ಸ್ ಅನ್ಕಂಟ್ರೋಲ್ ಡಯಾಬಿಟೀಸ್ ಇರೋರು, ಇಂಥವರಲ್ಲಿ ಈ ಥರ ನಿಮೋನಿಯಾ ಕಂಡು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಸರ್, ಹಾಗಾದರೆ ಅವರಿಗೆ ಕ್ಯೂರ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತಾ? ಕ್ಯೂರ್ ಆಗ್ಬೋದು. ಅದೇ, ಸೊ ಲೈಕ್ ಐ ಸೆಡ್, ಅರ್ಲಿ ಡಿಟೆಕ್ಷನ್ ಆಯಿತು ಅಂದರೆ ಡೆಫಿನೆಟ್ಲಿ ಕ್ಯೂರ್ ಆಗ್ಬೋದು. ಬಟ್ ಅಗೇನ್ ಈ ಕ್ಯಾಟಗರಿ ಆಫ್ ಪೇಷಂಟ್ಸ್ ಕಾಂಪ್ಲಿಕೇಶನ್ಸ್ ಹೋಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬಿಕಾಸ್ ಅವರು ಇಮ್ಯುನಿಟಿ ವೀಕ್ ಇರೋದ್ರಿಂದ ಬಾಡಿ ವಿಲ್ ನಾಟ್ ರಿಯಾಕ್ಟ್ ವೆರಿ ವೆಲ್ ಇವನ್ ಟು ದ ಟ್ರೀಟ್ಮೆಂಟ್. ಕೆಲವು ಸತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಕೂಡ ಬೇರೆಯವ್ರ ಥರ ರಿಯಾಕ್ಟ್ ಆಗದೇ ಇರ್ಬೋದು. ಸೊ ಅಂಥವ್ರಿಗೆ ಟ್ರೀಟ್ಮೆಂಟ್ ಸ್ವಲ್ಪ ಜಾಸ್ತಿ ಪ್ರೊಲಾಂಗ್ ಆಗ್ಬೋದು, ಅಥವಾ ದೇ ಮೈಟ್ ಎಂಡ್ ಅಪ್ ಇನ್ ಕಾಂಪ್ಲಿಕೇಶನ್ಸ್ ಕೂಡ. ಸೊ ಈ ಥರ ಆಗುವಂತಹ ಚಾನ್ಸಸ್ ಇರುತ್ತೆ.
ಓಕೆ ಸರ್, ಈ ನಿಮೋನಿಯಾ ಬಂದವರಿಗೆಲ್ಲ ವೆಂಟಿಲೇಟರ್ ಬೇಕಾಗುತ್ತಾ ಅನ್ನುವಂಥದ್ದು? ಖಂಡಿತ ಇಲ್ಲ. ಸೊ ವೆಂಟಿಲೇಟರ್ ಅನ್ನೋದು ಇಟ್ ಇಸ್ ದ ಲಾಸ್ಟ್ ರೆಸಾರ್ಟ್. ನಾವೇನು ಯಾರಿಗೆ ಬೇರೆ ಎಲ್ಲ ಟ್ರೀಟ್ಮೆಂಟ್ ಆಪ್ಷನ್ ಫೇಲ್ ಆಗಿದೆಯೋ ಅಂಥವ್ರಿಗೆ ವೆಂಟಿಲೇಟರ್ ಅಲ್ಲಿ. ಸೊ ವೆಂಟಿಲೇಟರ್ ಬೇಸಿಕ್ಲಿ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಯಾರ್ ಲಂಗ್ಸ್ ಫಂಕ್ಷನ್ ಆಗ್ತಿಲ್ವೋ ವಿ ಟೇಕ್ ಓವರ್ ದ ಲಂಗ್ಸ್ ಅಂಡ್ ಆ ಮೆಷಿನ್ ವಿಲ್ ಡೂ ದ ಲಂಗ್ಸ್ ಕೆಲಸ ಅದು. ಸೊ ಅಂತ ಅವ್ರಿಗೆ ಲಂಗ್ಸ್ ಕಂಪ್ಲೀಟ್ ಆಗಿ ಯಾರಿಗೆ ಫೇಲ್ ಆಗಿದೆ, ಇನ್ಫೆಕ್ಷನ್ ಇಂದ ತುಂಬಾ ಡ್ಯಾಮೇಜ್ ಆಗಿದೆ, ಉಸಿರಾಡಕ್ಕೆ ಆಗ್ತಾನೆ ಇಲ್ಲ ಅನ್ನೋ ಅಂತ ಪೇಷಂಟ್ಸ್ ಮಾತ್ರ ವೆಂಟಿಲೇಟರ್ ಹಾಕೋದು ನಾವು. ಓಕೆ ಸರ್, ಹಾಗಾದರೆ ನಿಮೋನಿಯಾದ ಟ್ರೀಟ್ಮೆಂಟು ಯಾವ ರೀತಿ ಆಗಿರುತ್ತೆ ಇವೆಲ್ಲವನ್ನ ತಿಳಿಸ್ಕೊಟ್ರಿ. ನಿಮೋನಿಯಾ ಬರ್ದೇ ಇರೋ ಹಾಗೆ ತಡೆಯೋದು ಹೇಗೆ? ಸೊ ನಿಮೋನಿಯಾ ಬರ್ದೇ ಇರೋ ಹಾಗೆ ಖಂಡಿತವಾಗ್ಲೂ ತಡಿಬೋದು. ಸೊ ಪ್ರಿವೆಂಟಿವ್ ಮೆಷರ್ಸ್ ಇರುತ್ತೆ. ಸೊ ಬೇಸಿಕ್ ಪ್ರಿವೆಂಟಿವ್ ಮೆಷರ್ಸ್ ಅನ್ನೋದು ನಿಮಗೆ ಯೂಶಲಿ ಇವಾಗ ಕೋವಿಡ್ ಬಂದ್ ಹೋಗಿರೋದಿನ ಸುಮಾರು ಜನಕ್ಕೆ ಗೊತ್ತೇ ಇದೆ ಅದು. ಸೊ ಬೇಸಿಕ್ ಪ್ರಿವೆಂಟಿವ್ ಮೆಷರ್ಸ್ ಲೈಕ್ ಗುಡ್ ಹೈಜೀನ್, ವಾಷಿಂಗ್ ಯುವರ್ ಹ್ಯಾಂಡ್ಸ್, ಎಸ್ಪೆಷಲಿ ನೀವು ಇವಾಗ ಹಾಸ್ಪಿಟಲ್ ಸರೌಂಡಿಂಗ್ಸ್ ಅಲ್ಲಿ ಎಲ್ಲರೂ ಹೋದ್ರೆ ತಿನ್ನಕ್ಕೆ ಮುಂಚೆ ಅಥವಾ ಏನಾದ್ರು ಕುಡಿಯೋದಕ್ಕೆ ಮುಂಚೆ ಕೀಪ್ ಯುವರ್ ಹ್ಯಾಂಡ್ಸ್ ಕ್ಲೀನ್, ವೇರಿಂಗ್ ಅ ಮಾಸ್ಕ್. ಅಕಸ್ಮಾತ್ ನಿಮಗೆ ಅಥವಾ ನಿಮ್ಮ ಸುತ್ತಮುತ್ತ ಇರೋರ್ಗೆ ಯಾರಿಗಾದ್ರು ಈ ನಿಮೋನಿಯಾ ಲಕ್ಷಣಗಳಿದ್ರೆ ಮಾಸ್ಕ್ ಹಾಕೊಳ್ಳಿ. ಟ್ರಾವೆಲ್ ಮಾಡಬೇಕಾದ್ರೆ ಮಾಸ್ಕ್ ಹಾಕೊಳ್ಳಿ. ಈ ಡಸ್ಟ್ ಅಂಡ್ ಧೂಳು ಎಕ್ಸ್ಪೋಜರ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಗಾಡೀಲಿ ಹೋಗ್ತಿರ್ಬೇಕಂದ್ರೆ ಹೆಲ್ಮೆಟ್, ಫುಲ್ ಫೇಸ್ ಹೆಲ್ಮೆಟ್ ಹಾಕೊಳ್ಳಿ. ಸೊ ದೀಸ್ ಆರ್ ದ ಬೇಸಿಕ್ ಪ್ರಿಕಾಷನರಿ ಥಿಂಗ್ಸ್. ಅದು ಬಿಟ್ಟು ದೇರ್ ಆರ್ ವ್ಯಾಕ್ಸಿನೇಷನ್ಸ್ ಆಲ್ಸೋ. ಸೊ ಲಸಿಕೆಗಳು ಕೂಡ ಇದೆ ನಿಮೋನಿಯಾನ್ ಪ್ರಿವೆಂಟ್ ಮಾಡೋದಕ್ಕೆ. ಎಸ್ಪೆಷಲಿ ಇದು ನಾನು ಅದು ಆಗಲೇ ಹೇಳ್ತಿದ್ದಂಗೆ ಲೋವರ್ ಇಮ್ಯುನಿಟಿ ಪೀಪಲಲ್ಲಿ ಅಥವಾ ವಯಸ್ಸಾದಂಥವರಲ್ಲಿ, ಮಕ್ಕಳಲ್ಲಿ ಎಲ್ಲ ಇಟ್ಸ್ ಅ ಸ್ಟ್ಯಾಂಡರ್ಡ್ ರೆಜಿಮೆನ್. ಮಕ್ಕಳಲ್ಲಂತೂ ಇವಾಗ ಪೀಡಿಯಾಟ್ರಿಷಿಯನ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಲಸಿಕೆಗಳು ಬಂದೇ ಬರುತ್ತೆ. ಸೊ 2 ಥರದ ಲಸಿಕೆಗಳು ಮೇನ್ಲಿ ಇದೆ. ಒಂದು ನಿಮೋನಿಯಾ ವ್ಯಾಕ್ಸಿನ್ ಅಂತ ಒಂದಿದೆ, ಇನ್ನೊಂದು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ. ಸೊ ಈ ವ್ಯಾಕ್ಸಿನ್ಸ್ ತಗೊಳ್ಳೋದ್ರಿಂದ ದ ಮೋಸ್ಟ್ ಕಾಮನ್ ಕಾಸಸ್ ಏನಿರುತ್ತೆ, ಬ್ಯಾಕ್ಟೀರಿಯಲ್ ಆಗಲಿ ವೈರಲ್ ಆಗಲಿ, ಇದನ್ನ ಪ್ರಿವೆಂಟ್ ಆಗಬಹುದು. ಸೊ ದೀಸ್ ಆರ್ ದ ಸ್ಟೆಪ್ಸ್. ನೀವು ಹೇಗೆ ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ಗೆಟಿಂಗ್ ನಿಮೋನಿಯಾ ಇನ್ಫೆಕ್ಷನ್. ಸರ್, ನಿಮೋನಿಯಾ ವ್ಯಾಕ್ಸಿನ್ ಅನ್ನುವಂಥದ್ದು ನಾವು ಕೇಳ್ತಾ ಇರೋದು ಹೊಸ್ತು. ಸೊ ಇದು ಯಾವ ಏಜ್ ಗ್ರೂಪಲ್ಲಿ ತಗೋಬಹುದು ಅಂತ? ಸೊ ನಿಮೋನಿಯಾ ವ್ಯಾಕ್ಸಿನ್ ಅನ್ನೋದು ಯಾರು ಬೇಕಾದ್ರೂ ತಗೋಬಹುದು. ಬಟ್ ರೆಕಮೆಂಡೇಶನ್ ಪ್ರಕಾರ ನಾವು ಯೂಶಲಿ 60 ಅಂಡ್ 65 ವಯಸ್ಸು ಆಗಿರೋರ್ಗೆ ಅಥವಾ ಏನಾದ್ರೂ ಲಂಗ್ ಕಂಡೀಷನ್ ಇರೋರಿಗೆ, ಇವಾಗ ಆಸ್ತಮಾ ಅಂತ ಲಂಗ್ ಕಂಡೀಷನ್ ಬೇರೆ ಇದೆ, COPD ಅಂತ ಕರಿತೀವಿ, ಅಥವಾ ಬೇರೆ ಯಾವ್ದಾದ್ರು ಲಂಗ್ ಕಂಡೀಷನ್ ಇರೋರ್ಗೆ, ಸೊ ಇಮ್ಯುನಿಟಿ ಕಡಿಮೆ ಇರೋರ್ಗೆ, ಅಂಥವ್ರಿಗೆಲ್ಲ ನಾವು ರೆಕಮೆಂಡ್ ಮಾಡ್ತೀವಿ ಅದನ್ನ ರೆಗ್ಯುಲರ್ ಆಗಿ ತಗೊಳ್ಳೋದಕ್ಕೆ. ಸೊ ನಿಮೋನಿಯಾ ವ್ಯಾಕ್ಸಿನ್ ಅಂದ್ರೆ ಬೇಸಿಕ್ಲಿ ಬ್ಯಾಕ್ಟೀರಿಯಲ್ ವ್ಯಾಕ್ಸಿನ್ ಅದು. ಸೊ ಏನ್ ಮೋಸ್ಟ್ ಕಾಮನ್ ಬ್ಯಾಕ್ಟೀರಿಯಲ್ ಕಾಸಸ್ ಇರುತ್ತೋ ನಿಮೋನಿಯಾದು, ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಈ ವ್ಯಾಕ್ಸಿನ್ ನ ಕೊಡಲಾಗುತ್ತೆ. ವೀಕ್ಷಕರೇ, ಶ್ವಾಸಕೋಶದ ಆರೋಗ್ಯ ಹಾಗೆ ಶ್ವಾಸಕೋಶದ ಸಮಸ್ಯೆಗಳ ಕುರಿತಾಗಿ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ನಿಮಗೂ ಕೂಡ ಏನೇ ಒಂದು ಪ್ರಶ್ನೆಗಳಿದ್ರು ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು, ಡಾಕ್ಟರ್ ಇರ್ತಾರೆ, ಮಾತಾಡ್ಬೋದು. ಸರ್, ಈಗ ಎಮರ್ಜೆನ್ಸಿ ಕೇರ್ ಅನ್ನುವಂಥದ್ದು ಯಾವಾಗ ಬೇಕಾಗುತ್ತೆ? ಅಂದರೆ ಕೆಲವ್ರಿಗೂ ಜ್ವರ ಬಂದು ಈ ಥರ ಸಿಂಪ್ಟಮ್ಸ್ ಏನೇ ಇದ್ದರೂ ಕೂಡ ಮಾತ್ರೆ ತಗೊಳ್ತಾರೆ, ಕಡಿಮೆ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಸ್ಪಿಟಲ್ಗೆ ಬರುವಂಥದ್ದೇ ತುಂಬ ಲೇಟ್ ಆಗೋಗುತ್ತೆ. ಸೊ ಯಾವಾಗ ಎಮರ್ಜೆನ್ಸಿ ಕೇರ್ಗೆ ಬರಬೇಕು? ಸೊ ಎಮರ್ಜೆನ್ಸಿ ಕೇರ್ ಅಂದ್ರೆ ಯೂಶಲಿ ಸಿಂಪ್ಟಮ್ಸ್ ತುಂಬಾ ವರ್ಸನ್ ಆದ್ರೆ, ಅಂದ್ರೆ ಇವಾಗ ಉಸಿರಾಡಕ್ಕೆ ತೊಂದರೆ ತುಂಬಾ ಜಾಸ್ತಿ ಆಯ್ತು, ಸೊ ಉಸಿರು ಬರ್ತಾ ಇದೆ, ಆಮೇಲೆ ಎದೆ ನೋವು ಇದೆ, ಕೆಮ್ಮು ನಿಲ್ತಾನೆ ಇಲ್ಲ, ಆಮೇಲೆ ಜ್ವರ ತುಂಬಾ ದಿನದಿಂದ 2-3 ದಿನದಿಂದ ಕಂಟಿನ್ಯೂಸ್ ಆಗಿ ಹೈ ಗ್ರೇಡ್ ಜ್ವರ ಬರ್ತಾ ಇದೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಎಮರ್ಜೆನ್ಸಿ ಕೇರ್ಗೆ ಯೂಶಲಿ ನಾವು ಪೇಷಂಟ್ಸ್ ಎವ್ಯಾಲ್ಯೂಯೇಟ್ ಮಾಡಿ ಆಮೇಲೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸರ್, ಈಗ ಅಸ್ತಮಾ ಇರೋರ್ಗೂ ಕೂಡ ಇದೇ ರೀತಿಯಾಗಿ ಸಿಂಪ್ಟಮ್ಸ್ ಇದ್ರೆ ಅವರು ನೆಗ್ಲೆಕ್ಟ್ ಮಾಡುವಂಥ ಸಾಧ್ಯತೆಗಳಿರುತ್ತಾ? ಖಂಡಿತ. ಸೊ ಆಸ್ತಮಾ ಇರೋರು ಬೇಸಿಕ್ಲಿ ಆಸ್ತಮಾ ಬಗ್ಗೆ ಮೋಸ್ಟ್ ಆಫ್ ದ ಯಾರಿಗೆ ಆಸ್ತಮಾ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಅವ್ರ ಡಿಸೀಸ್ ಕಂಡೀಷನ್ ಏನಿದೆ, ಯಾವಾಗ ಅವ್ರಿಗೆ ತೊಂದರೆ ಜಾಸ್ತಿ ಆಗ್ಬೋದು. ಯಾಕೆಂದ್ರೆ ಆಸ್ತಮಾ ಅನ್ನೋದು ಯಾವಾಗಾದ್ರೂ ಅದು ಟ್ರಿಗರ್ ಆಗ್ಬೋದು, ಫ್ಯಾಕ್ಟರ್ಸ್ ಇರುತ್ತೆ. ಸೊ ಅವ್ರಿಗೆ ಯಾವಾಗ ಟ್ರಿಗರಿಂಗ್ ಆಗುತ್ತೆ, ಏನ್ ಟ್ರೀಟ್ಮೆಂಟ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಅಂಥವರಲ್ಲಿ ಬಿಕಾಸ್ ಇವಾಗ ಲಂಗ್ದು ಸ್ವಲ್ಪ ಏನು ವೀಕ್ ಇರುತ್ತೆ ಲಂಗ್ಸು ಅಂತ ಹೇಳ್ಬೋದು. ಸೊ ಅವ್ರಿಗೆ ಇವಾಗ ನಿಮೋನಿಯಾ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ದೇ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ಈ ಥರ ಸಿಂಪ್ಟಮ್ಸ್ ಏನಾದರೂ ಬಂತು ಅಂತಂದರೆ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಬಂದು ಅಟ್ ದ ರೈಟ್ ಟೈಮ್ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಓಕೆ ಸರ್, ಈಗ ಸೀಸನಲ್ ನೋಡಿದ್ದೀವಿ, ವಿಂಟರ್ ಸೀಸನ್. ಸೊ ಎಲ್ರಿಗೂ ಒಂದು ರೀತಿಯಾಗಿ ಪದೇ ಈ ರೀತಿಯಾಗಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು, ಜ್ವರ ಬರೋದು, ನೆಗಡಿ ಬರೋದು ಇದ್ದೇ ಇರುತ್ತೆ. ಜೊತೆಗೆ ಪೊಲ್ಯೂಷನ್ ಬೇರೆ, ಸಿಟಿಯಲ್ಲಿರೋರಿಗಂತೂ ಖಂಡಿತ ಇದು ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಇದಕ್ಕೂ ಈ ನಿಮೋನಿಯಾಗೂ ಏನಾದರೂ ಸಂಬಂಧ ಇದೆಯಾ? ಸೀಸನ್ಗೆ, ಪೊಲ್ಯೂಷನ್ಗೆ, ನಿಮೋನಿಯಾಗೆ? ಎಸ್. ಸೊ ಈ ಸೀಸನ್ ಅಲ್ಲಿ ಡೆಫಿನೆಟ್ಲಿ ದ ಚಾನ್ಸಸ್ ಆಫ್ ನಿಮೋನಿಯಾ ಇನ್ಫೆಕ್ಷನ್ ಬರೋದು ಖಂಡಿತವಾಗ್ಲೂ ಜಾಸ್ತಿ. ನಮ್ಮ ಹತ್ರ ಕೂಡ ಈ ಸೀಸನ್ ಅಲ್ಲೇ ಜಾಸ್ತಿ ನಿಮೋನಿಯಾ ಪೇಷಂಟ್ಸ್ ಬರೋದು. ಸೊ ಇವಾಗ ಈ ಫ್ಲೂ ಅಂತ ಏನ್ ಕರಿತೀವಿ ನಾವು, ಫ್ಲೂ ಅಥವಾ ಕಾಮನ್ ಕೋಲ್ಡ್, ಇದಕ್ಕೂ ಆಮೇಲೆ ನಿಮೋನಿಯಾಗೂ ಡಿಫ್ರೆನ್ಶಿಯೇಟ್ ಮಾಡೋದು ಇಟ್ ಇಸ್ ಕ್ವೈಟ್ ಇಂಪಾರ್ಟೆಂಟ್. ಸೊ ಇದು ಡಿಫ್ರೆನ್ಶಿಯೇಟ್ ಮಾಡಿದೆ ಯಾಕೆಂದ್ರೆ ಫ್ಲೂ ಆಗಲಿ ಕಾಮನ್ ಕೋಲ್ಡ್ ಆಗಲಿ ಇಟ್ ಇಸ್ ನಾಟ್ ಅನ್ ಇನ್ಫೆಕ್ಷನ್ ಆಸ್ ಸಚ್. ಸೊ ಇಂಥವರು ಮನೇಲೇ ಸುಮಾರು ಜನ ಟ್ರೀಟ್ಮೆಂಟ್ ತಗೋಬಹುದು. ಆಮೇಲೆ ಇಂಥ ಕಂಡೀಷನ್ಸ್ಗೆ ಟ್ರೀಟ್ಮೆಂಟ್ ಇಲ್ಲದೆ ಕೂಡ ರಿಕವರ್ ಆಗ್ತಾರೆ. ಕೆಲವ್ರಿಗೆ ಏನು ಬರೀ ನೆಗಡಿ ಬಂದಿರೋ
ಇರೋರಿಗೆ ಟ್ರೀಟ್ಮೆಂಟ್ ಇಲ್ಲದೆ ಕೂಡ ಒಂದು 2-3 ದಿನದಲ್ಲಿ ಇಮ್ಯುನಿಟಿ ಚೆನ್ನಾಗಿತ್ತು ಅಂದರೆ ರಿಕವರ್ ಆಗ್ಬೋದು. ಬಟ್ ನಿಮೋನಿಯಾ ಇತ್ತು ಅಂದರೆ ಈ ಥರ ಸಿಂಪ್ಟಮ್ಸ್ ಇವಾಗ ಫ್ಲೂ ಇರೋದು ಕ್ಯಾನ್ ಬಿ ಅ ವಾರ್ನಿಂಗ್ ಸೈನ್ ಅಂತ ಕರಿಬೋದು ನಾವು, ವಾರ್ನಿಂಗ್ ಸೈನ್ ಫಾರ್ ಅನ್ ಇಂಪೆಂಡಿಂಗ್ ನಿಮೋನಿಯಾ. ಸೊ ಸ್ಟಾರ್ಟ್ ವಿತ್ ಫ್ಲೂ ಸಿಂಪ್ಟಮ್ಸ್ ಇರ್ಬೋದು ಅದು. ಸೊ ಈ ಥರ ನೆಗಡಿ, ಆಮೇಲೆ ಗಂಟ್ಲು ನೋವು ಎಲ್ಲ ಬಂದು ಆಮೇಲೆ ಕೆಮ್ಮು, ಜ್ವರ ಎಲ್ಲ ಶುರು ಆಗ್ಬೋದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಐಡೆಂಟಿಫೈ ಯಾವಾಗ ಫ್ಲೂ ಬಂದಿದೆ, ಅದು ಯಾವಾಗ ನಿಮೋನಿಯಾ ಆಗ್ತಿದೆ ಅಂತ. ಸೊ ಈ ಥರ ಐಡೆಂಟಿಫೈ ಮಾಡಿದ್ರೆ ಆವಾಗ ಡಾಕ್ಟರ್ಸ್ ಹತ್ರ ಹೋಗಿ ಕರೆಕ್ಟ್ ಟೈಮಿಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಸೊ ಫುಲ್ಲಿ ರಿಕವರ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಓಕೆ ಸರ್, ಪೊಲ್ಯೂಷನ್ನಿಂದ ನಿಮೋನಿಯಾ ಬರುವಂಥ ಚಾನ್ಸಸ್ ಇದೆಯಾ? ಪೊಲ್ಯೂಷನ್ನಿಂದ ಅಂದರೆ ಎಕ್ಸಾಕ್ಟ್ಲಿ ಪೊಲ್ಯೂಷನಿಂದ ಅಲ್ಲ, ಬಟ್ ಪೊಲ್ಯೂಷನ್ ಜಾಸ್ತಿ ಇದ್ರೆ ನಿಮೋನಿಯಾ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಪೊಲ್ಯೂಷನಿಂದ ನಿಮೋನಿಯಾ ಬರುತ್ತಂತಲ್ಲ, ಬಟ್ ಪೊಲ್ಯೂಷನ್ ಜಾಸ್ತಿ ಇದ್ರೆ ಚಾನ್ಸಸ್ ಆಫ್ ನಿಮೋನಿಯಾ ಬರೋದು ಜಾಸ್ತಿ, ಬಿಕಾಸ್ ಏರ್ ಕ್ವಾಲಿಟಿ ಕಡಿಮೆ ಇರುತ್ತೆ ನೀವು ಉಸಿರಾಡೋದು. ಸೊ ಅದು ಪೊಲ್ಯೂಷನ್ ಕ್ಯಾನ್ ಅಫೆಕ್ಟ್ ದ ಲಂಗ್ಸ್ ಇನ್ ಬೇರೆ ರೀತಿಯಲ್ಲಿ ಅಫೆಕ್ಟ್ ಆಗುತ್ತೆ. ಸೊ ನಿಮ್ಮ ಏರ್ವೇಸು ಗಾಳಿ ನಲ್ಲಿ ಏನಿರುತ್ತೆ ಲಂಗ್ಸ್ಗೆ ಹೋಗೋದು ಅದು ಚಿಕ್ಕದಾಗುತ್ತೆ, ಬ್ರಾಂಕೈಟಿಸ್ ಅಂತ ಕರಿತೀವಿ. ಸೊ ಈ ಥರ ಎಲ್ಲ ಕಂಡೀಷನ್ಸ್ ಆಗ್ಬೋದು ಪೊಲ್ಯೂಷನಿಂದ. ಸೊ ಈ ಥರ ಆದಾಗ ಮತ್ತೆ ಸೊ ಲಂಗ್ ಸ್ಟ್ರೆಂಗ್ತ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆವಾಗ ಮತ್ತೆ ಈ ಥರ ಇನ್ಫೆಕ್ಷನ್ಸು, ನಿಮೋನಿಯಾ ಎಲ್ಲ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಸರ್, ಈಗ ನಿಮೋನಿಯಾ ಬಗ್ಗೆ ಸಾಕಷ್ಟು ನಮಗೆ ಮಾಹಿತಿಯನ್ನು ಕೊಟ್ರಿ. ಈಗ ಶ್ವಾಸಕೋಶದ ಆರೋಗ್ಯ ಇದನ್ನ ಹೇಗೆ ನೋಡ್ಕೋಬೇಕು? ಸೊ ಮೇನ್ಲಿ ಆರೋಗ್ಯ ಅಂದರೆ ನಾನು ಹೇಳ್ದಂಗೆ ಪ್ರಿವೆಂಟಿವ್ ಮೆಷರ್ಸು, ಕೀಪ್ ಯೋರ್ ಸೆಲ್ಫ್ ವೆಲ್, ಹೈಜೀನು, ಮಾಸ್ಕ್ ಅದನ್ನೆಲ್ಲನು. ಆಮೇಲೆ ಗುಡ್ ಲೈಫ್ ಸ್ಟೈಲ್, ಸೊ ಈಟಿಂಗ್ ಗುಡ್ ಹೆಲ್ತಿ ಫುಡ್ ಆ್ಯಂಡ್ ಮೇಂಟೈನಿಂಗ್ ಗುಡ್ ಲೈಫ್ ಸ್ಟೈಲ್, ನಾಟ್ ಅಬ್ಯೂಸಿಂಗ್ ಆಲ್ಕೋಹಾಲ್ ಆಗಲಿ ಅಥವಾ ಏನಾದರೂ ಸ್ಮೋಕಿಂಗು, ಈ ಥರ ಮದ್ಯಪಾನ ಮಾಡೋದು ಅದೆಲ್ಲ ಅವಾಯ್ಡ್ ಮಾಡೋದು. ಸೊ ಆಮೇಲೆ ವ್ಯಾಕ್ಸಿನೇಷನ್ಸ್ ಅಟ್ ದ ರೈಟ್ ಟೈಮ್, ಯಾರಿಗೆ ನೆಸೆಸರಿ ಇದೆಯೋ ಎಸ್ಪೆಷಲಿ ಓಲ್ಡರ್ ಪೀಪಲ್ಗೆ ನಾನು ಹೇಳ್ದಂಗೆ ಅಥವಾ ಮಕ್ಕಳಿಗೆ ಎಲ್ಲನೂ. ಸೊ ವ್ಯಾಕ್ಸಿನೇಷನ್ಸ್ ಕರೆಕ್ಟ್ ಟೈಮಿಗೆ ತೊಗೊಳ್ಳೋದು. ಸೊ ದೀಸ್ ಆರ್ ದ ಮೇನ್ ಥಿಂಗ್ಸ್ ನಿಮ್ಮ ಲಂಗ್ ಹೆಲ್ತನ್ನು ನೋಡ್ಕೊಳ್ಳೋದಕ್ಕೆ. ಸರ್, ಎಕ್ಸಸೈಸಸ್, ಯೋಗ, ಮೆಡಿಟೇಷನ್ ಇದು ಎಷ್ಟು ಹೆಲ್ಪ್ ಆಗುತ್ತೆ? ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಬಿಕಾಸ್ ಇವಾಗ ಎಕ್ಸಸೈಸ್ ಆಗಲಿ, ಯೋಗ, ಮೆಡಿಟೇಷನ್, ಸೊ ಲಂಗ್ ಕೆಪಾಸಿಟಿ ಅನ್ನೋದನ್ನ ಇಂಪ್ರೂವ್ ಮಾಡುತ್ತೆ ಅದು. ಸೊ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಯಿತು ಅಂದರೆ ಅದೇ, ಸೊ ನಿಮ್ಮ ಲಂಗ್ ಸ್ಟ್ರೆಂಗ್ತ್ ಇನ್ಕ್ರೀಸ್ ಆಗುತ್ತೆ. ಸೊ ಆವಾಗ ಈ ಥರ ಇನ್ಫೆಕ್ಷನ್ಸ್ ಬಂದರೂ ಕೂಡ ನಿಮಗೆ ಸೊ ರಿಕವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸುಮಾರು ಸತಿ ನಿಮಗೆ ಏನು ಮೆಡಿಕೇಶನ್ ಇಲ್ಲದೆ ಕೂಡ ನೀವು ರಿಕವರ್ ಆಗ್ಬೋದು. ಸೊ ಇಫ್ ಯೋರ್ ಲಂಗ್ ಹೆಲ್ತ್ ಇಸ್ ಗುಡ್, ಸೊ ಡೆಫಿನೆಟ್ಲಿ ದೀಸ್ ಥಿಂಗ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ನಿಮ್ಮ ಲಂಗ್ ಇಮ್ಯುನಿಟಿ ಕೊಡೋದಕ್ಕೆ, ಆಮೇಲೆ ಗುಡ್ ಲಂಗ್ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ. ಸರ್, ಓಕೆ, ತುಂಬ ಕಡೆ ನಾವು ನೋಡಿದ್ದೀವಿ ಸೋಷಿಯಲ್ ಮೀಡಿಯಾಲೆಲ್ಲ, ಒಂದು ಟೈಮ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಲಂಗ್ ಎಷ್ಟು ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ ಅನ್ನುವಂಥದ್ದು, ಬ್ರೀತಿಂಗ್ ಹೋಲ್ಡ್ ಮಾಡಬೇಕು ಅನ್ನುವಂಥದ್ದು, ಇದೆಲ್ಲ ಟ್ರೂನಾ ಅಂತ? ಐ ಮೀನ್ ಟು ಸಮ್ ಎಕ್ಸ್ಟೆಂಟ್ ಎಸ್. ನಾವು ಇವಾಗ ಬ್ರೀದಿಂಗ್ ಟೆಸ್ಟು, ಸ್ಪೈರೋಮೀಟರ್, ಪಲ್ಮರಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ, ಅದು ನಿಮ್ಮ ಲಂಗ್ ಕೆಪಾಸಿಟಿ ಚೆಕ್ ಮಾಡೋದಕ್ಕೆ. ಅದರಲ್ಲೂ ಇದೇ ಥರ ಅಂದರೆ ನಾಟ್ ಎಕ್ಸಾಕ್ಟ್ಲಿ ಈ ಥರ, ಬಟ್ ಸಿಮಿಲರ್ ಥರ ಲಂಗ್ ಕೆಪಾಸಿಟಿ ನಾವು ನಿಮ್ಗೆ ದೊಡ್ಡ ಉಸಿರು ತೊಗೊಂಡು ಜೋರಾಗಿ ಗಾಳಿ ಊದೋದಕ್ಕೆ ಹೇಳ್ತೀವಿ. ಸೊ ಇಟ್ ಈಸ್ ಡೆಫಿನೆಟ್ಲಿ ಅಟ್ ಒನ್ ಪಾಯಿಂಟ್ ಎಸ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಓಕೆ, ಬಟ್ ಪದೇ ಪದೇ ಮಾಡಬಾರ್ದು. ಅಂದ್ರೆ ಕಂಪ್ಲೀಟ್ ಆಗಿ ಡೋಂಟ್ ಬಿಲೀವ್ ದಟ್ ಅಂಡ್ ಇವಾಗ ಅದ್ ಮಾಡಿದಕ್ಕೆ ಮಾತ್ರ ನಂದು ಐ ಆಮ್ ಕಂಪ್ಲೀಟ್ಲಿ ಹೆಲ್ತಿ ಆ ತರ ಬಿಲೀವ್ ಮಾಡಬೇಡಿ. ಬಟ್ ಎಸ್, ಆಸ್ ಲಾಂಗ್ ಎಸ್ ಇಟ್ಸ್ ನಾಟ್ ಹಾರ್ಮ್ಫುಲ್ ಟು ಯು. ಓಕೆ ಸರ್, ಹಾಗಾದ್ರೆ ಈ ಮೆಡಿಟೇಷನ್ ಅನ್ನುವಂಥದ್ದು ಅಥವಾ ಪ್ರಾಣಾಯಾಮ ಅನ್ನುವಂಥದ್ದು ಇದು ಲಂಗ್ಗೆ ಎಷ್ಟು ಸಹಕಾರಿ ಆಗುತ್ತೆ? ಲಂಗ್ ಡಿಸೀಸ್ ಇದ್ದವ್ರಿಗೆ ಏನಾದರೂ ಸಹಕಾರಿ ಆಗುತ್ತಾ? ಮಾಡಬೇಕಾ ಅವರು, ಮಾಡಬಾರ್ದಾ? ಲಂಗ್ ಡಿಸೀಸ್ ಇದ್ದವ್ರಿಗೆ ಇವಾಗ ಅಕ್ಯೂಟ್ ಲಂಗ್ ಡಿಸೀಸ್ ಯಾರಿಗಿರುತ್ತೆ, ಅಕ್ಯೂಟ್ ನಿಮೋನಿಯಾ ಆಗಲಿ, ಬೇರೆ ಥರದ ಆಸ್ತಮಾ ಆಗಲಿ, ಬೇರೆ ಲಂಗ್ ಕಂಡೀಷನ್ಸ್ ಇರೋರಿಗೆ ಯೂಶ್ವಲಿ ದೇ ಕೆನಾಟ್ ಡೂ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಬಿಕಾಸ್ ಅವ್ರಿಗೆ ತೊಂದರೆ ಇರುತ್ತೆ. ಇವಾಗ ದೊಡ್ಡ ಉಸಿರು ತೊಗೊಂಡ್ರೆ ಕೆಮ್ಮು ಜಾಸ್ತಿ ಬರುತ್ತೆ, ಉಸಿರು ಆಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಇಮಿಡಿಯೇಟಾಗಿ ಮಾಡೋದಕ್ಕಾಗಲ್ಲ. ಯಾರು ರಿಕವರಿ ಆಗ್ತಾ ಇರ್ತಾರೋ, ಆನ್ ಅ ಪಾತ್ ಆಫ್ ರಿಕವರಿ ಇರ್ತಾರೋ ಅಂಥವ್ರಿಗೆ ಡೆಫಿನೆಟ್ಲಿ ವಿ ಅಡ್ವೈಸ್ ದೆಮ್ ಟು ಡೂ ಬ್ರೀದಿಂಗ್ ಎಕ್ಸಸೈಸಸ್ಸು, ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ಸು, ಬ್ರೆತ್ ಹೋಲ್ಡಿಂಗ್ ಎಕ್ಸಸೈಸಸ್ಸು, ಇದೆಲ್ಲನೂ. ಸೊ ನೀವೇನು ಪ್ರಾಣಾಯಾಮ ಅವೆಲ್ಲ ಹೇಳ್ತಾರೋ ಬೇಸಿಕ್ಲಿ ಕನ್ವರ್ಟ್ಸ್ ಟು ದೀಸ್ ನಾವೇನು ಅಡ್ವೈಸ್ ಕೊಡೋದು. ಸೊ ಎಸ್, ಡೆಫಿನೆಟ್ಲಿ ರಿಕವರಿ ಆಫ್ ದ ಲಂಗ್ಸ್ ಆಗಲಿ, ಟು ಮೇಂಟೈನ್ ಗುಡ್ ಲಂಗ್ ಹೆಲ್ತ್, ಇಟ್ ವಿಲ್ ಹೆಲ್ಪ್. ಈಗ 1-2 ಸ್ಟೆಪ್ಸ್ ಹತ್ತಿದ್ರೆ ಅಥವಾ 1-2 ಫ್ಲೋರ್ ಹತ್ತಿದ್ರೆ ಅವರಿಗೆ ಉಸಿರಾಟದ ಸಮಸ್ಯೆ ಆಗುತ್ತೆ. ಸೊ ಅವರಿಗೆ ಲಂಗ್ಸ್ ಚೆನ್ನಾಗಿದೆ ಅಂತನ, ಚೆನ್ನಾಗಿಲ್ಲ ಅಂತನ? ಸೊ ಬೇಸಿಕ್ಲಿ ಈ ಥರ ಉಸಿರಾಡಕ್ಕೆ ತೊಂದರೆ ಹತ್ತಿದ ತಕ್ಷಣ ಬರೋದು ತಕ್ಷಣ ಇಮಿಡಿಯೇಟ್ ಆಗಿ ಲಂಗ್ಸ್ ಪ್ರಾಬ್ಲಮ್ ಅಂತ ಅಸ್ಯೂಮ್ ಮಾಡಬೇಕಾಗಲ್ಲ. ಕೆಲವ್ರಿಗೆ ಫಿಟ್ನೆಸ್ ಲೆವೆಲ್ ಕಡಿಮೆ ಇರುತ್ತೆ, ಸ್ವಲ್ಪ ಏನು ವೇಟ್ ಜಾಸ್ತಿ ಇರುತ್ತೆ. ಸೊ ಇಂಥವ್ರಿಗೆ ಲಂಗ್ಸ್ ಹೆಲ್ತಿ ಆಗಿದ್ರೂ ಕೂಡ ಈ ಥರ ಸುಸ್ತಾಗೋದು ಇಟ್ಸ್ ಕ್ವೈಟ್ ಕಾಮನ್. ಸೊ ದಟ್ ಈಸ್ ದ ಮೋಸ್ಟ್ ಕಾಮನ್ ಕಾಸ್ ಇನ್ ಫ್ಯಾಕ್ಟ್. ಬಟ್ ಬೇರೆಯವ್ರಿಗೆ ಇವಾಗ ಈ ಥರ ಮೊದಲು ಇರಲಿಲ್ಲ. ಸೊ ಏನು ಇವಾಗ ನಿಮ್ಗೊಂದು 2 ವರ್ಷ ಹಿಂದೆ ಈ ಥರ ಇರಲಿಲ್ಲ, ಇವಾಗ ಶುರುವಾಗಿದೆ ಆ ಥರ ಅಂದರೆ ಎಸ್, ಡೆಫಿನೆಟ್ಲಿ ಲಂಗ್ಸ್ ಏನಾದ್ರು ತೊಂದರೆ ಇರಬಹುದು. ಅಥವಾ ಅದರ್ವೈಸ್ ನೀವು ಫಿಟ್, ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಫಿಸಿಕಲಿ ಫಿಟ್ ಇದ್ದೀರಾ, ಆದರೂ ಕೂಡ ಈ ಥರ ಸ್ವಲ್ಪ ದೂರ ನಡೆದಾಗ ನಿಮಗೆ ಉಸಿರು ಬರ್ತಾ ಇದೆ, ಅದ್ರ ಜೊತೆ ಸ್ವಲ್ಪ ಈ ವೀಸಿಂಗ್ ಅಂತ ಕರಿತೀವಿ ನಾವು, ಅಂದರೆ ಸ್ವಲ್ಪ ವಿಸ್ಲಿಂಗ್ ಸೌಂಡ್ ಥರ ಬರೋದು ಉಸಿರಾಡೋಗ, ಈ ಥರ ಬರ್ತಾ ಇದೆ ಅಥವಾ ಕೆಮ್ಮು ಬರ್ತಾ ಇದೆ ಅಂದರೆ ದೆನ್ ವಿ ಹ್ಯಾವ್ ಟು ಸಸ್ಪೆಕ್ಟ್ ಲಂಗ್ ಇನ್ವಾಲ್ವ್ಮೆಂಟ್ ಆಗೋದು. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಚಿತ್ರದುರ್ಗ
ಡಿಸ್ಟಿಕ್ ಚಳ್ಳಕೆರೆ ತಾಲೂಕು ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಾ, ಕೊಡಿ ಮೇಡಮ್. ಹಲೋ, ನಮಸ್ತೆ ಸರ್, ಹೇಳಿ. ನಮಸ್ತೆ ಸರ್. ಸರ್, ನಾವು ಒಂದು ಸ್ವಲ್ಪ ಮಟ್ಟಿಗೆ ಅಮಾಲಿ ಕೆಲಸ ಮಾಡ್ತೀವಿ ಸರ್. ಹಾ, ಹೇಳಿ. ವಿಜೇಂದ್ರ ಸರ್. ಹಾ, ಹೇಳಿ ಹೇಳಿ. ಅದಕ್ಕೆ ನಾನು ಅಮಾಲಿ ಕೆಲಸ ಮಾಡ್ತೀನಿ. ನಮ್ಗೆ ಹೆವಿ ಕೆಲಸ ಇರುತ್ತೆ. ಅದರಿಂದ ನಾವು ಸ್ವಲ್ಪ ಮಟ್ಟಿಗೆ ನಾವು ಮದ್ಯಪಾನ ತಗೊಂತೀವಿ. ಓಕೆ. ಆದ್ರೂ ಸಮೇತ ಸ್ವಲ್ಪ ಮಟ್ಟಿಗೆ ಹೆವಿ ಕೆಲಸ ಮಾಡ್ತೀವಿ ಸರ್. APMC ಚಳ್ಳಕೆರೆ ಅಂದ್ರೆ ಕರ್ನಾಟಕದಲ್ಲಿ ನಂಬರ್ 1 ಚಳ್ಳಕೆರೆ 65 ಎಕರೆಯಲ್ಲಿ ಇದೆ ಸರ್. ಓಕೆ. ಅದೇ ಸರ್, ನನಗೆ ಒಂದ್ ಸ್ವಲ್ಪ ಮಟ್ಟಿಗೆ ಇದು ದೊಡ್ಡ ಮಕ್ಕಳಿಗೋಸ್ಕರ ನಾವು ಮದ್ಯಪಾನ ಬಿಡ್ಬೇಕಂತ ಇದೀವಿ ಸರ್. ಅದೇ ಸರ್, ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸೊ ಮದ್ಯಪಾನ ಬಿಡೋದ್ರ ಬಗ್ಗೆ ಮಾಹಿತಿ, ಅದಕ್ಕೆ ಡಿ ಅಡಿಕ್ಷನ್ ಕ್ಯಾಂಪ್ಸು, ಆಮೇಲೆ ಕೆಲವು ಸತಿ ಮಾತ್ರೆಗಳು, ಆಮೇಲೆ ಕೌನ್ಸಿಲಿಂಗ್ ಎಲ್ಲ ಮಾಡ್ತೀವಿ. ಅದು ಕಂಪ್ಲೀಟ್ಲಿ ಬೇರೆ ಟಾಪಿಕ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ನಿಮ್ಮ ಜೊತೆ ನೀವು ಕನ್ಸಲ್ಟ್ ಮಾಡಿದಾಗ ನಾವು ಮಾಹಿತಿ ಕೊಡಬಹುದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಮಲ್ಲೇಶ್ವರಂಗೆ ಬರ್ಬೋದು. ಡಾಕ್ಟರ್ ವೈಭವ್ ವಿಜೇಂದ್ರ ಸರ್ ಇರ್ತಾರೆ. ಅಥವಾ ನಿಮ್ಮ ಏನು ಒಂದು ಪ್ರಾಬ್ಲಮ್ ಇದೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ಪಡ್ಕೋಬೋದು. ಓಕೆ ಸರ್, ಈಗ ಪೋಸ್ಟ್ ಕೋವಿಡ್ ನಿಮೋನಿಯಾ ಹೆಚ್ಚಾಗ್ತಾ ಇದೆಯಾ ಅಥವಾ ಹಾಗೆ ಇದೆಯಾ? ಸೊ ಪ್ರಿಟಿ ಮಚ್ ಹಾಗೆ ಇದೆ. ಆ್ಯಕ್ಚುಲಿ ಕೋವಿಡ್ ಆದಮೇಲೆ ಇಮಿಡಿಯೇಟ್ ಆಗಿ ನಾವು ಇದ್ರ TB ಅಂತ ಏನಂತೀವಿ, ಟ್ಯೂಬರ್ಕ್ಲೋಸಿಸ್, ನಾನು ಹೇಳ್ತಿದ್ದಂಗೆ ಟ್ಯೂಬರ್ಕ್ಲೋಸಿಸ್ ಕೂಡ ಒಂದು ಕೈಂಡ್ ಆಫ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನೇ. ಸೊ ಅದರ ಇನ್ಸಿಡೆನ್ಸು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು. ಏನಕ್ಕೆ ಅಂದರೆ ಸುಮಾರು ಜನ ಅವಾಗ ಮಾಸ್ಕ್ ಹಾಕೊಳ್ಳೋದನ್ನ ಉಪಯೋಗಿಸ್ತಿದ್ರು, ಸ್ಟಾರ್ಟ್ ಮಾಡಿದ್ರು. ಸೊ ಅದರಿಂದ ಸ್ಪ್ರೆಡ್ ಆಫ್ ದ ಡಿಸೀಸ್ ಕಡಿಮೆ ಆಗಿ ಸೊ ಬೇರೆ ಇನ್ಫೆಕ್ಷನ್ಸ್ದು ಸ್ವಲ್ಪ ಏನು ರೇಟ್ ಕಡಿಮೆ ಆಗಿತ್ತು. ಬಟ್ ಇವಾಗ ಅಗೇನ್ ಎವ್ರಿ ಒನ್ ಇಸ್ ಬ್ಯಾಕ್ ಟು ನಾರ್ಮಲ್ ಎಲ್ಲಾನು. ಸೊ ಅಗೇನ್ ಇಟ್ ಈಸ್ ಬ್ಯಾಕ್ ಟು ನಾರ್ಮಲಿ. ಹೇಗೆ ಎಸ್ಪೆಷಲಿ ಈ ವಿಂಟರ್ ಸೀಸನ್ಸಲ್ಲಾಗಲಿ ಕೋಲ್ಡ್ ಸೀಸನ್ಸಲ್ಲಿ ಸ್ವಲ್ಪ ಜಾಸ್ತಿ ಆಗೋದು. ಇವಾಗ ಎಲ್ಲ ಮನೆಯಲ್ಲೂ ಅಟ್ಲೀಸ್ಟ್ ಒಬ್ರಿಗಾದ್ರೂ ಒಂದು ಸತಿ ಕೆಮ್ಮು, ಕಫ, ಕೋಲ್ಡ್ ಬಂದು ಹೋಗೋದು ನಾರ್ಮಲ್ ಆಗಿ ಕಾಣಿಸ್ತಾ ಇದೆ. ಸೊ ಎಸ್, ಇಟ್ ಇಸ್ ಅಗೇನ್ ಬ್ಯಾಕ್ ಟು ನಾರ್ಮಲ್. ಓಕೆ, ಒಬ್ರಿಗೆ ಬಂದರೆ ಮತ್ತೆ ಅಲ್ಲಿ ಮನೆಯಲ್ಲಿರೋರ್ಗೆ ಎಲ್ರಿಗೂ ಚೈನ್ ಥರ ಬಂದ್ಬಿಡುತ್ತೆ. ಎಸ್, ಅದು ಕ್ವೈಟ್ ಕಾಮನ್. ಯಾಕೆಂದರೆ ಅದು ಎನ್ಕ್ಲೋಸ್ ಸ್ಪೇಸಲ್ಲಿ ಇರ್ತಾರೆ ಮನೆ ಒಳಗಡೆ. ಸೊ ಒಬ್ಬರಿಂದ ಒಬ್ಬರಿಗೆ ನಾ ಹೇಳ್ದಂಗೆ ಗಾಳಿಯಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ ಸರ್, ಈಗ ಕೆಲವೊಂದು ಆಕ್ಯುಪೇಷನ್ಸ್ ಇರ್ಬೋದು. ನಮ್ಮ ಲಾಸ್ಟ್ ಕಾಲ್ ಮಾಡಿದಾಗೆ ತುಂಬ ಕೆಲವೊಂದಷ್ಟು ಧೂಳಲ್ಲೇ ಇರಬೇಕಾಗತ್ತೆ. ಅಂಥವ್ರಿಗೆಲ್ಲ ಶ್ವಾಸಕೋಶವನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೋಬೇಕು, ಯಾವ ರೀತಿಯಾಗಿ ನೋಡ್ಕೋಬೇಕು ಚೆನ್ನಾಗಿ? ಸೊ ಮೇನ್ಲಿ ಇಂಥವ್ರಿಗೆ ಎಕ್ಸ್ಪೋಜರ್ ಜಾಸ್ತಿ ಧೂಳಲ್ಲಿ ಯಾರು ಕೆಲಸ ಮಾಡ್ತಾರೆ, ಔಟ್ಡೋರ್ ಕೆಲಸ ಮಾಡೋರಿಗೆ. ಸೊ ಮೇನ್ಲಿ ಮಾಸ್ಕ್ ದಟ್ ಇಸ್ ಅನ್ಫಾರ್ಚುನೇಟ್ಲಿ ದಿ ಓನ್ಲಿ ಗೊತ್ತು. ಮಾಸ್ಕ್ ಹಾಕೊಂಡು ಕೆಲಸ ಮಾಡೋದು ಇಟ್ ಇಸ್ ನಾಟ್ ಈಸಿ. ಯಾಕೆಂದ್ರೆ ನಮಗೂ ಡಾಕ್ಟರ್ಸ್ಗಾಗೂ ಕೂಡ ಕೋವಿಡ್ ಟೈಮ್ಸಲ್ಲಿ ನಾವು ಏನು ಎಂಟೈರ್ ಡೇ ಆ್ಯಂಡ್ ನೈಟ್ ವಿ ಹ್ಯಾಡ್ ಟು ವೇರ್ ನಾಟ್ ಜಸ್ಟ್ ದ ಮಾಸ್ಕ್, ಬೇರೆ ಫುಲ್ ಹ್ಯಾಸ್ಮ್ಯಾಟ್ ಕಿಟ್ ಅನ್ನೋದು ಕೂಡ ಹಾಕೋಬೇಕಾಗಿತ್ತು. ಅದು ತುಂಬ ಕಷ್ಟ ಆಗುತ್ತೆ ಗೊತ್ತು, ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಆಪ್ಷನ್ ಇಲ್ಲ. ಸೊ ನೀವು ಏರ್ವೇಸನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ದಟ್ ಇಸ್ ದಿ ಓನ್ಲಿ ವೇ ಯು ಕ್ಯಾನ್ ಪ್ರೊಟೆಕ್ಟ್. ಅದು ಬಿಟ್ಟು ನಾನು ಹೇಳ್ದಂಗೆ ವ್ಯಾಕ್ಸಿನೇಷನ್ಸ್ ರೆಗ್ಯುಲರ್ ಆಗಿ ತೊಗೊಳೋದು, ಇದೆಲ್ಲ ಆಲ್ಸೋ ವಿಲ್ ಹೆಲ್ಪ್ ಇನ್ ಪ್ರೊಟೆಕ್ಟಿಂಗ್ ನಿಮೋನಿಯಾ ಇಂದ ಪ್ರೊಟೆಕ್ಟ್ ಮಾಡೋದಕ್ಕೆ. ಓಕೆ ಸರ್, ಕೊನೆಯದಾಗಿ ಮಕ್ಕಳಾಗಲಿ ಅಥವಾ ಹಿರಿಯರಾಗಲಿ ಅವರ ಶ್ವಾಸಕೋಶವನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕಾಗತ್ತೆ? ನೋ ನ್ಯೂ ಥಿಂಗ್ಸ್, ನಾನು ಹೇಳಿದ್ದಂಗೆ. ಸೊ ದಿಸ್ ಇಸ್ ಅಗೇನ್, ನೀವು ಮೇನ್ಲಿ ವ್ಯಾಕ್ಸಿನೇಷನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಲಸಿಕೆಗಳನ್ನ ಇಗ್ನೋರ್ ಮಾಡಬೇಡಿ. ಸೊ ನಿಮ್ಮ ಡಾಕ್ಟರ್ಸ್ ಹತ್ರ ಹೋಗಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ, ಎಸ್ಪೆಷಲಿ ಆಂಟಿಬಯೋಟಿಕ್ಸ್. ಸೊ ಸರಿ, ಮನೆಯಲ್ಲಿ ಪ್ಯಾರಾಸಿಟಮಾಲ್ ತಗೋತೀರಾ ಅಥವಾ ಸಿಟ್ರಿಸಿನ್ ಕೋಲ್ಡ್ಗೆ ತಗೋತೀರಾ, ದಟ್ ಇಸ್ ಓಕೆ. ಅದ್ರಲ್ಲಿ ಕಡಿಮೆ ಆಗ್ತಾ ಇದೆ ಸಿಂಪ್ಟಮ್ಸ್ ಅಂದರೆ ಇಟ್ ಇಸ್ ಸ್ಟಿಲ್ ಫೈನ್. ಯಾಕೆಂದರೆ ಪ್ರತಿ ಸತಿ ಡಾಕ್ಟರ್ ಹತ್ರ ಹೋಗೋದು ಕಷ್ಟ. ಬಟ್ ಆಂಟಿಬಯೋಟಿಕ್ಸ್ ಅನ್ನೋದು ಏನು ತಗೋತೀರಾ, ಅಕಸ್ಮಾತ್ ಇವಾಗ ಫ್ರೀಕ್ವೆಂಟಾಗಿ ತಗೋಬೇಕಾಗಿರೋ ಚಾನ್ಸಸ್ ಬಂದರೆ, ಇವಾಗ ತಿಂಗಳಿಗೊಂದ್ಸತಿ ಆಂಟಿಬಯೋಟಿಕ್ ಆ ಥರ ಅಂತೂ ದಯವಿಟ್ಟು ನೀವೇ ಮಾಡಕ್ಕೆ ಹೋಗಬೇಡಿ, ಸೆಲ್ಫ್ ಮೆಡಿಕೇಟು. ಏನಕ್ಕೆ ಅಂದರೆ ಇವಾಗ ನೀವು ಆ ಥರ ಆಂಟಿಬಯೋಟಿಕ್ಸ್ ತೊಗೊಂಡ್ರೆ ಇವಾಗ ಮತ್ತೆ ದೆರ್ ಇಸ್ ಎ ಗುಡ್ ಚಾನ್ಸ್ ದಟ್ ಮುಂದಿನ ದಿನದಲ್ಲಿ ಆಂಟಿಬಯೋಟಿಕ್ಸ್ ವರ್ಕ್ ಆಗೋದಿಲ್ಲ ನಿಮಗೆ. ಸೊ ನಿಮ್ಗೆ ಇನ್ಫೆಕ್ಷನ್ ಏನಂದ್ರೆ ಇನ್ನೂ ಜಾಸ್ತಿ ತೊಂದರೆ ಕೊಡುತ್ತೆ, ಆವಾಗ ಅಡ್ಮಿಷನ್ ಆಗಬೇಕಾಗುತ್ತೆ, ಅವೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಪ್ಲೀಸ್ ವಿಸಿಟ್ ಯೋರ್ ಡಾಕ್ಟರ್ ಅಟ್ ದಿ ಅರ್ಲಿಯಸ್ಟ್. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮೋನಿಯಾ ಬಗ್ಗೆ ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ, ಯಾಕೆ ಬರುತ್ತೆ, ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಮಾಡ್ಕೋಬೇಕು, ಜೊತೆಗೆ ಶ್ವಾಸಕೋಶದ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್. ಧನ್ಯವಾದ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಸಿಗ್ತೀವಿ. ಬಾಯ್ ಬಾಯ್.